ಸೊ ನಮ್ಮ ದೇಶ ಇತ್ತೀಚೆಗೆ ಇಟ್ ಇಸ್ ದ ಡಯಾಬಿಟಿಕ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್. ಈಗೇನು ನೋಡ್ತಾ ಇದ್ದೀವಿ, ಯಂಗಲ್ಲೂ ಡಯಾಬಿಟಿಸ್ ಬರುತ್ತೆ, ನರ್ವ್ಸನ್ನು ಎಫೆಕ್ಟ್ ಮಾಡ್ತದೆ, ಹಾರ್ಟು, ಲಿವರು, ಪ್ರತಿಯೊಂದೂ ಎಫೆಕ್ಟ್ ಮಾಡ್ತದೆ. ಅದೇ ಏನಾಗುತ್ತೆ ಅಂದರೆ ಪಾದಗಳು ಉರಿ ಬರುತ್ತೆ, ನಡಿಲಿಕ್ಕೆ ಕಷ್ಟ ಆಗ್ತಾ ಇರುತ್ತೆ, ನಡೆದ್ರೆ ಒಂಥರ ಹತ್ತಿ ಮೇಲೆ ನಡೆದಂಗೆ ಅನಿಸುತ್ತೆ, ಚಪ್ಪಲಿ ಜಾರು ಹೋಗುತ್ತೆ, ಗೊತ್ತಾಗೋದಿಲ್ಲ ಅವ್ರಿಗೆ. ಅಷ್ಟು ಜನನ ತೊಗೊಂಡ್ರೆ 100 ಜನದಲ್ಲಿ 50 ಜನದ ಮೇಲೆ ಈ ತೊಂದರೆ ಬಂದೇ ಬರುತ್ತೆ. ಕೆಲವ್ರಿಗೆ ಏನಾಗುತ್ತೆ, ಇದೇ ಫಸ್ಟ್ ಸಿಂಪ್ಟಮ್ ಇರುತ್ತೆ, ಶುಗರ್ ಇದೆ ಅಂತಲೇ ಗೊತ್ತಾಗಿರೋದಿಲ್ಲ. ಕೆಲವ್ರಿಗೆ ಸಿಂಪ್ಟಮ್ಸ್ ಬರುತ್ತೆ, ಕೆಲವ್ರಿಗೆ ಏನೋ ಲಕ್ಷಣಗಳೇ ಕಾಣಿಸ್ಕೊಳ್ಳೋದು. ಕಂಟ್ರೋಲಲ್ಲಿ ಇಲ್ಲ, 200-250 ಮೇಲೆ ಸದಾ ಶುಗರ್ ಮೇಲೆ ಇದೆ ಅನ್ನೋರಿಗೆ ಖಂಡಿತವಾಗಿ ಬರುತ್ತೆ. ರಾತ್ರಿ ನಿದ್ದೆ ಬರೋಕ್ಕೆ ಸ್ಟಾರ್ಟ್ ಆಗಲ್ಲ, ಕಂಟಿನ್ಯೂಸ್ ಆಗಿ ಉರಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ, ಚಪ್ಪಲಿ ಹಾಕ್ಕೊಳಕ್ಕಾಗಲ್ಲ, ಬರೀ ಕಾಲ ಮೇಲೆ ನಡೆಯೋಕ್ಕಾಗಲ್ಲ, ಕಾಲು ಹಿಂಗೆ ಇಳಿಸೋಕ್ಕೆ ಬರುತ್ತೆ, ಮೇಲೆ ಎತ್ತಕ್ಕೆ ಬರೋದಿಲ್ಲ, ಡ್ರಾಪ್ ಆಗಿಬಿಡುತ್ತೆ ಫುಟ್ಟು. ಸೊ ಅದರಿಂದ ಏನಾಗುತ್ತೆ, ಕಾಲು ಕೆಲಸಲ್ಲಿ ಆಂಪ್ಯುಟೇಷನ್ ಮಾಡಬೇಕಾಗೂ ಬರ್ಬೋದು. ಸೊ ಫೇಶಿಯಲ್ ನರ್ವ್ ಎಫೆಕ್ಟ್ ಆಗಿಬಿಡುತ್ತೆ, ಮೂತಿ ಒಂದು ಕಡೆ ಸೊಟ್ಟಾಗುತ್ತೆ, ಮಾತು ತೊದಲಾಗುತ್ತೆ, ಕಣ್ಣು ಕ್ಲೋಸ್ ಮಾಡೋಕ್ಕಾಗಲ್ಲ, ಕಣ್ರೆಪ್ಪೆ ಮುಚ್ಕೊಂಡ್ಬಿಡುತ್ತೆ. ಸೊ ಕೆಲವರಲ್ಲಿ ಏನಾಗಿರುತ್ತೆ, ಸೈಲೆಂಟಾಗಿ ಹಾರ್ಟ್ ಅಟ್ಯಾಕ್ ಇರುತ್ತೆ, ನೋಡಿಕೊಂಡೇ ಇರಲ್ಲ, ಹಾರ್ಟ್ ಅಟ್ಯಾಕ್ ಆದರೂ ಪೇನ್ ಸಿಂಪ್ಟಮ್ ಇರೋದಿಲ್ಲ. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ. ನಾನು ರಕ್ಷಾ ಕೋಟ್ಯಾನ್. ಡಯಾಬಿಟೀಸ್ ಇತ್ತು ಅಂತ ಹೇಳಿದ್ರೆ ಅದು ನಮಗೆ ಬೇರೆ ರೋಗ ಬರುವುದಕ್ಕೂ ಕೂಡ ಮೂಲ ಕಾರಣ ಆಗುತ್ತೆ. ಅದರಲ್ಲೂ ಕೂಡ ನಮ್ಮ ಭಾರತ ದೇಶದಲ್ಲಿ ಇತ್ತೀಚೆಗೆ ಡಯಾಬಿಟೀಸ್ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಅಂದರೆ ವಯಸ್ಸನ್ನು ಮೀರಿ ಈ ಶುಗರ್ ಅಂತ ನಾವೇನು ಕರಿತೀವಿ ಅದು ಹೆಚ್ಚಾಗ್ತಾ ಹೋಗ್ತಾ ಇದೆ. ಹಾಗಿದ್ರೆ ಈ ಡಯಾಬಿಟೀಸ್ ಒಂದು ವೇಳೆ ಹೆಚ್ಚಾಯಿತು ಅಂತ ಹೇಳಿದ್ರೆ ಇದು ನರಗಳ ಮೇಲೆ ಯಾವ ರೀತಿಯಾಗಿ ಪರಿಣಾಮವನ್ನು ಬೀರುತ್ತೆ, ಇದರಿಂದಾಗಿ ಬ್ರೈನಿಗೆ ಏನಾದರೂ ಎಫೆಕ್ಟ್ ಆಗುತ್ತಾ? ಸೊ ಈ ಒಂದು ಡಯಾಬಿಟಿಕ್ ನ್ಯೂರೋಪತಿ ಅಂತ ಹೇಳಿದ್ರೆ ಏನು, ಈ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಜಯಂತ್ SS, ಕನ್ಸಲ್ಟೆಂಟ್ ನ್ಯೂರಾಲಜಿಸ್ಟ್, ಅಪೋಲೋ ಹಾಸ್ಪಿಟಲ್, ಶೇಷಾದ್ರಿಪುರಂ, ಬ್ಯಾಂಗ್ಳೂರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಡಾಕ್ಟರ್. ಈಗ ಯೂಶಲಿ ನಾವು ಅನ್ಕೋತೀವಿ ಡಯಾಬಿಟಿಸ್ ಇತ್ತು ಅಂತ ಹೇಳಿದ್ರೆ ಅದು ಕೇವಲ ಡಯಾಬಿಟೀಸ್ ಆಗಿರೋದಿಲ್ಲ, ಅಂದರೆ ಬೇರೆ ಬೇರೆ ಹೆಲ್ತ್ ಇಶ್ಯೂಸ್ಗೂ ಕಾರಣ ಆಗುತ್ತೆ ಅಂತ. ಸೊ ಡಯಾಬಿಟೀಸ್ನಿಂದ ಬರುವಂಥ ಏನು ಒಂದು ವೇಳೆ ಅದು ಸಿವಿಯರ್ ಆಯಿತು ಅಂತ ಹೇಳಿದ್ರೆ ಈ ಒಂದು ನ್ಯೂರೋಪತಿಕ್ ಇಶ್ಯೂಸ್ ಕೂಡ ಆಗುತ್ತೆ ಅಂತ ಹೇಳ್ತಾರೆ. ಸೊ ಈಗಂದ್ರೆ ಏನು, ಇದು ಡೈಲಿ ಲೈಫಿಗೆ ಹೇಗೆ ನಮಗೆ ಎಫೆಕ್ಟ್ ಆಗುತ್ತೆ ಅಂತ? ಸೊ ಡಯಾಬಿಟೀಸ್ ಅಂದರೆ ಮಧುಮೇಹ ಎಲ್ಲರಿಗೂ ಗೊತ್ತಿರಂಗೆ. ಸೊ ನಮ್ಮ ದೇಶ ಇತ್ತೀಚೆಗೆ ಇಟ್ ಇಸ್ ದ ಡಯಾಬಿಟಿಕ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್. ಅಷ್ಟು ಜನಕ್ಕೆ ಡಯಾಬಿಟೀಸ್ ಬಂದಿದೆ ಇತ್ತೀಚೆಗೆ. ಸೊ ಮುಂಚೆ ಏನಾಗೋದು, ವಯಸ್ಕರಿಗೆ ಆದಂಗೆ ಏಜ್ ಆದಂಗೆ 30 years 40 years 45 years ಏಜ್ ಇದ್ದಿದ್ದಂಗೆ ಡಯಾಬಿಟೀಸ್ ಬರ್ತಾಯಿತ್ತು. ಬಟ್ ಈಗೇನು ನೋಡ್ತಾ ಇದ್ದೀವಿ, ಯಂಗಲ್ಲೂ ಡಯಾಬಿಟೀಸ್ ಬರುತ್ತೆ. ಮುಂಚೆನೂ ಇತ್ತು ಅಂದರೂ ಟೈಪ್ 2 ಡಯಾಬಿಟೀಸ್ ಅಂತ ಏನು ಕರಿತೀವಿ, ಈಗಿನ ಏಜ್ ಗ್ರೂಪಲ್ಲಿ ರಿಲೇಟಿವ್ಲಿ ಯಂಗ್ ಪಾಪ್ಯುಲೇಷನ್ಲಿ ಬಿಕಾಸ್ ಆಫ್ ಅವರ್ ಲೈಫ್ ಸ್ಟೈಲ್ ಚೇಂಜಸ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಸೊ ಡಯಾಬಿಟೀಸ್ ಅನ್ನೋದು ಒಂದು ಪರ್ಟಿಕ್ಯುಲರ್ ಆರ್ಗನಿಗೆ ಅಫೆಕ್ಟ್ ಮಾಡೋದಲ್ಲ, ದೇಹದಲ್ಲಿರೋ ಪ್ರತಿಯೊಂದು ಅಂಗಾಂಗನೂ ಎಫೆಕ್ಟ್ ಮಾಡ್ತದೆ. ಸೊ ಬ್ರೈನನ್ನು ಅಫೆಕ್ಟ್ ಮಾಡ್ತದೆ, ಐಸನ್ನು ಅಫೆಕ್ಟ್ ಮಾಡ್ತದೆ, ನರ್ವ್ಸನ್ನು ಅಫೆಕ್ಟ್ ಮಾಡ್ತದೆ, ಹಾರ್ಟು, ಲಿವರು, ಪ್ರತಿಯೊಂದೂ ಎಫೆಕ್ಟ್ ಮಾಡ್ತದೆ. ಅದೇ ಥರ ನರ್ವ್ಸಿಗೆ ಯಾವಾಗ ಎಫೆಕ್ಟ್ ಮಾಡುತ್ತೋ ಆವಾಗ ಡಯಾಬಿಟಿಕ್ ನ್ಯೂರೋಪತಿ ಅಂತ ಕರಿತೀವಿ. ಸೊ ಡಯಾಬಿಟಿಕ್ ನ್ಯೂರೋಪತಿ ಅಂದರೆ ಏನಾಗ್ತದೆ, ಶುಗರ್ನಿಂದಾಗಿ ಹೆಚ್ಚು ಶುಗರ್ ಕಂಟ್ರೋಲ್ ಇಲ್ದಲೆ, ನರಗಳಿಗೆ ಪೌಷ್ಟಿಕಾಂಶ ತಲುಪದಲೆ, ಆಮೇಲೆ ಆಕ್ಸಿಜನ್ ಕರೆಕ್ಟಾಗಿ ತಲುಪದಲೆ ನರಗಳು ಡ್ಯಾಮೇಜ್ ಆಗುತ್ತೆ. ಸೊ ಈ ಡ್ಯಾಮೇಜ್ ಆದಾಗ ಏನಾಗುತ್ತೆ, ಡಯಾಬಿಟಿಕ್ ನ್ಯೂರೋಪತಿ ಅಂತ ಕರಿತೀವಿ. ಸೊ ಅದರಲ್ಲೂ ವಿಧವಾದ ಡಯಾಬಿಟಿಕ್ ನ್ಯೂರೋಪತಿ ಸಿಂಪ್ಟಮ್ಸ್ ಇದೆ. ಸೊ ತುಂಬಾ ಕಾಮನ್ ಆಗಿ ನೋಡತ್ತು ಅಂತ ಹೇಳಿದ್ರೆ ಸೆಳೆತ, ಕಾಲುರಿ ಅಂತ ಹೇಳ್ತಾರೆ, ಜೋಮ್ ಅಂತ ಹೇಳ್ತಾರೆ, ಈ ತೊಡೆ ಭಾಗದಲ್ಲಿ ನೋವು ಅಂತ ಹೇಳ್ತಾರೆ, ಕೈ ಉರಿ ಅಂತ ಹೇಳ್ತಾರೆ, ಅಂಗಾಲ್ ಉರಿ ಅಂತ ಹೇಳ್ತಾರೆ. ಇದು ಮೋಸ್ಟ್ ಕಾಮನ್ ಆಗಿ ನಾವು ಡಯಾಬಿಟಿಕ್ ನ್ಯೂರೋಪತಿಯಲ್ಲಿ ನೋಡೋ ಸಿಂಪ್ಟಮ್ಸ್. ಓಕೆ, ಅಂದ್ರೆ ಈಗ ಯೂಶಲ್ ಆಗಿ ಬರುವಂತ ಆ ಜುಮ್ ಅನ್ನೋಂಥ ಫೀಲಿಂಗ್ ಆಗಿರ್ಬೋದು ಅಥವಾ ಜೋಮ್ ಬರುವಂಥದ್ದು, ಅದಕ್ಕೂ ಮತ್ತೆ ಡಯಾಬಿಟೀಸ್ ಇದ್ದಾಗ ಬರುವಂಥದ್ದಕ್ಕೂ ಡಿಫ್ರೆನ್ಸ್ ಇರುತ್ತೆ, ಅಂದ್ರೆ ಬೇರೆ ಕಾರಣಕ್ಕೂ ಆ ಥರ ಆಗಬಹುದಲ್ಲ ಅಂತ. ಕರೆಕ್ಟ್. ಸೊ ಡಯಾಬಿಟಿಕ್ ನ್ಯೂರೋಪತಿಯಿಂದ ಈ ಸಿಂಪ್ಟಮ್ ಬರುತ್ತೆ ಅನ್ನೋದ್ರಲ್ಲಿ ಬೇರೆ ಹಲವಾರು ಕಾರಣಗಳು ಇದೆ. ಸೊ ಶುಗರ್ ಕಂಟ್ರೋಲ್ ಇಲ್ದಾಗ ಈ ಸಿಂಪ್ಟಮ್ ಬಂದಾಗ ನಾವು ಯೂಶಲಿ ಡಯಾಬಿಟಿಕ್ ನ್ಯೂರೋಪತಿ ಅಂತ ಡಯಾಗ್ನೋಸ್ ಮಾಡ್ತೀವಿ. ಈಗ ನಮ್ಮಲ್ಲೂ ಕೂಡ ತುಂಬಾ ಹೊತ್ತು ಕೂತಿದ್ರೆ ನರಗಳು ಒತ್ತದಾಗ ಜೋಮ್ ಅಂತ ಅನ್ಸುತ್ತೆ. ಸೊ ಐಸ್ ಅಲ್ಲಿ ಇಟ್ಟಾಗ ಹೆಂಗೆ ನಂಬ್ನೆಸ್ ಫೀಲಿಂಗ್ ಬರುತ್ತಲ್ಲ, ತುಂಬಾ ಹೊತ್ತು ಕೂತಿದಾಗ ನರಗಳು ಪ್ರೆಸ್ ಆದಾಗ ಜೋಮ್ ಅಂತ ಆಗ್ತದೆ. ಈ ಡಯಾಬಿಟೀಸ್ ಅಲ್ದಲೆ ಕೆಲವ್ರಿಗೆ ನರದಲ್ಲಿ ಅಲರ್ಜಿ ಇದ್ರೂ ಕೂಡ ಈ ತರ ಸಿಂಪ್ಟಮ್ಸ್ ಬರ್ಬೋದು. ಸೊ ಶುಗರ್ ಇತ್ತು, ಆಮೇಲೆ ಬೇರೆ ಕಾರಣಗಳನ್ನೆಲ್ಲ ರೂಲ್ ಔಟ್ ಮಾಡಿದ್ಮೇಲೆ ಡಯಾಬಿಟಿಕ್ ನ್ಯೂರೋಪತಿ ಅಂತ ಹೇಳ್ಬಿಟ್ಟು ಡಯಾಗ್ನೋಸ್ ಮಾಡಿ. ಓಕೆ, ಡೈಲಿ ಲೈಫಿಗೆ ಹೇಗೆ ಎಫೆಕ್ಟ್ ಆಗುತ್ತೆ ಇದು? ಏನಾಗುತ್ತೆ ಅಂದ್ರೆ ಪಾದಗಳು ಉರಿ ಬರುತ್ತೆ, ನಡಿಲಿಕ್ಕೆ ಕಷ್ಟ ಆಗ್ತಾ ಇರುತ್ತೆ, ನಡೆದ್ರೆ ಒಂಥರ ಹತ್ತಿ ಮೇಲೆ ನಡೆದಂಗೆ ಅನ್ಸುತ್ತೆ. ಸೊ ಯಾವ ನರಗಳು ಇಫೆಕ್ಟ್ ಆಗಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈ ನ್ಯೂರೋಪತಿಯಲ್ಲೂ ಸಣ್ಣ ನರಗಳು ಮತ್ತೆ ದಪ್ಪ ನರಗಳು ಅಂತ ಎರಡು ಇರುತ್ತೆ, ಸ್ಮಾಲ್ ಫೈಬರ್ಸ್ ಮತ್ತೆ ಲಾರ್ಜ್ ಫೈಬರ್ಸ್ ಅಂತ ಹೇಳಿ. ಈ ಸಣ್ಣ ನರಗಳು ಕೂಡ ಎಫೆಕ್ಟ್ ಆಗುತ್ತೆ, ದೊಡ್ಡ ನರಗಳು ಕೂಡ ಎಫೆಕ್ಟ್ ಆಗುತ್ತೆ.
ಸ್ಮಾಲ್ ಫೈಬರ್ಸ್ ಅನ್ನೋ ನರಗಳು ಎಫೆಕ್ಟ್ ಆಯ್ತು ಅಂತ ಹೇಳಿದ್ರೆ ಅಂಗಾಲೆಲ್ಲ ಭಯಂಕರ ಉರಿ ಬರ್ತದೆ, ತುಂಬಾ ಉರಿ ಇರುತ್ತೆ. ಆಮೇಲೆ ನಿಮಗೆ ಸೆಳೆತ ಬರುತ್ತೆ, ಬರೀ ಕಾಲಲ್ಲಿ ನಡೆಯಕ್ಕಾಗಲ್ಲ, ಒಂಥರ ಚಿಚ್ಚಿದ ಥರ ಅನ್ಸುತ್ತೆ. ಅದೇ ಲಾರ್ಜ್ ಫೈಬರ್ ಎಫೆಕ್ಟ್ ಆಯ್ತು ಅಂತ ಹೇಳಿದ್ರೆ ನಿಮಗೆ ನಡಿಬೇಕಾದ್ರೆ, ಶುಗರ್ ಇರೋರಿಗೆ ತುಂಬ ವರ್ಷ ಶುಗರ್ ಆದಮೇಲೆ ನಡಿಬೇಕಾದ್ರೆ ಸ್ವಲ್ಪ ಬ್ಯಾಲೆನ್ಸ್ ತಪ್ಪಂಗೆ ಅನ್ಸುತ್ತೆ. ಆಮೇಲೆ ಜೋಮ್ ಅನ್ಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಚಪ್ಪಲಿ ಜಾರು ಹೋಗುತ್ತೆ, ಗೊತ್ತಾಗೋದಿಲ್ಲ ಅವ್ರಿಗೆ. ಸೊ ಈ ಥರ ಕಾಮನ್ ಲೈಫ್ ಅಫೆಕ್ಟ್ ಆಗುತ್ತೆ, ನಡೆಯೋ ಸ್ಪೀಡ್ ಕಮ್ಮಿ ಆಗುತ್ತೆ ಇದರಿಂದಾಗಿ. ಸೊ ಈ ಥರ ದಿನನಿತ್ಯದ ಬದುಕು ತೊಂದರೆ ಆಗುತ್ತೆ. ಈಗ ಡಯಾಬಿಟಿಸ್ ಅಲ್ಲೂ ಕೂಡ 2 ವೆರೈಟಿ ಡಯಾಬಿಟಿಸ್ ಇರುತ್ತೆ. ಸೊ ಯಾವ ಡಯಾಬಿಟಿಸ್ ಇದ್ದಾಗ ಈ ರೀತಿ ಆಗುತ್ತೆ ಅಂತ? ಸೊ ಎರಡರಲ್ಲೂ ನೋಡ್ತೀವಿ, ಟೈಪ್ 1 ಡಯಾಬಿಟಿಸ್ ಅಲ್ಲೂ ನೋಡ್ತೀವಿ, ಟೈಪ್ 2 ಡಯಾಬಿಟಿಸ್ ಅಲ್ಲೂ ನೋಡ್ತೀವಿ. ಓವರ್ ಆಲ್ ಒಂದು 100 ಜನಕ್ಕೆ ಡಯಾಬಿಟಿಸ್ ಇತ್ತು ಅಂತ ಹೇಳಿದ್ರೆ ಪ್ರಪಂಚಾದ್ಯಂತ ಮಾಡಿರೋ ಅಧ್ಯಯನದಲ್ಲಿ 30-40% ಭಾಗಕ್ಕೆ ಮೊದಲನೇ 10 ವರ್ಷದಿಂದ 15 ವರ್ಷದೊಳಗೆ ಬರುತ್ತೆ. ಓವರ್ ಟೈಮ್ ಈಗ ಒಂದು 20 ವರ್ಷ ಡಯಾಬಿಟಿಸ್ ಆಗಿತ್ತು ಅಂತ ಹೇಳಿದ್ರೆ ಒಂದಷ್ಟು ಜನನ ತಗೊಂಡ್ರೆ 100 ಜನದಲ್ಲಿ 50 ಜನದ ಮೇಲೆ ಈ ತೊಂದರೆ ಬಂದೇ ಬರುತ್ತೆ. ಸೊ 2 ಥರದ್ದು ಡಯಾಬಿಟಿಸ್ ಅಲ್ಲಿ ಬರುತ್ತೆ. ಬಟ್ ಟೈಪ್ 2 ಡಯಾಬಿಟಿಸ್ ಅಲ್ಲಿ ಮೋರ್ ಕಾಮನ್, ಅಂದ್ರೆ ಲೈಫ್ ಸ್ಟೈಲ್ ಫ್ಯಾಕ್ಟರ್ ಇಂದ ಬರುವಂತ ಡಯಾಬಿಟಿಸ್ ಟೈಪ್ 2 ಡಯಾಬಿಟಿಸ್. ಸೊ ಅದರಿಂದ ಕಾಮನ್ ಆಗಿ ಈ ರೀತಿ ಆಗುತ್ತೆ, ಅಂದ್ರೆ ಜೋಮ್ ಹಿಡಿಯುವಂತದ್ದು. ಕೆಲವ್ರಿಗೆ ಏನಾಗುತ್ತೆ, ಇದೇ ಫಸ್ಟ್ ಸಿಂಪ್ಟಮ್ ಇರುತ್ತೆ, ಶುಗರ್ ಇದೆ ಅಂತಾನೆ ಗೊತ್ತಾಗಿರೋದಿಲ್ಲ. ಕೆಲವು ಒಂದು 10 ವರ್ಷದ ಗಟ್ಲೆ ಏನೋ ಮೈಲ್ಡ್ ಆಗಿ ಶುಗರ್ ಜಾಸ್ತಿ ಆಗಿರುತ್ತೆ, ಅವ್ರಿಗೆ ಏನೋ ತೊಂದರೆನೇ ಇರಲ್ಲ, ಅವಾಗ ಪಾದ ಉರಿತಾ ಇರುತ್ತೆ. ಯಾವುದೋ ಒಂದಿನ ಯಾರೋ ಹೇಳ್ತಾರೆ ತೋರಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು, ಇಲ್ಲ ಇತ್ತೀಚೆಗೆ 1 ತಿಂಗಳು 2 ತಿಂಗಳಿಂದ ಜಾಸ್ತಿ ಆಗಿದೆ ಚೆಕ್ ಮಾಡಿಸೋಣ ಅಂತ ಬರ್ತಾರೆ. ಅವಾಗ ಫಿಸಿಷಿಯನ್ ಆಗಿರ್ಬೋದು ಅಥವಾ ನರ ಡಾಕ್ಟರ್ ಏನು ಮಾಡ್ತಾರೆ, ಕಾಮನ್ ಬ್ಲಡ್ ಟೆಸ್ಟ್ಗಳು ಹೇಳ್ತಾರೆ. ಹಿಮೋಗ್ಲೋಬಿನ್ ಚೆಕ್ ಮಾಡಿಸಿ, ವಿಟಮಿನ್ B12 ಚೆಕ್ ಮಾಡಿಸಿ, ವಿಟಮಿನ್ D ಚೆಕ್ ಮಾಡಿಸಿ, ಕ್ಯಾಲ್ಸಿಯಂ ಚೆಕ್ ಮಾಡಿಸಿ, ಫಾಸ್ಟಿಂಗ್ ಬ್ಲಡ್ ಶುಗರ್ ಚೆಕ್ ಮಾಡಿಸಿ, HbA1c ಅಂತ. ನಮಗೆ ಅವಾಗ ಗೊತ್ತಾಗುತ್ತೆ ಓಕೆ ಶುಗರ್ ಎಲ್ಲೋ 200-220 ಇದೆ ಅಂತ ಹೇಳ್ಬಿಟ್ಟು. ಅಂದ್ರೆ ಮುಂಚೆ ಅವರಿಗೆ ಡಯಾಗ್ನೋಸಿಸ್ ಆಗಿರೋದಿಲ್ಲ, ಗೊತ್ತಿರೋದಿಲ್ಲ, ಫಸ್ಟ್ ಸಿಂಪ್ಟಮ್ ಆಗು ಕೂಡ ಕಾಣಿಸ್ಕೋಬಹುದು. ಸೊ ಅದು ಏನಾಗುತ್ತೆ ಅಂತ ಹೇಳಿದ್ರೆ ಅವಾಗ ನಮಗೆ ಗೊತ್ತಾಗುತ್ತೆ. ಸೊ ಶುಗರ್ ಕಮ್ಮಿ ಆದ್ರೆ ಮನುಷ್ಯನಿಗೆ ಸಿಂಪ್ಟಮ್ಸ್ ಬರುತ್ತೆ. ಬಟ್ ಶುಗರ್ 150-200 ಇದ್ರೆ ಕೆಲವ್ರಿಗೆ ಸಿಂಪ್ಟಮ್ಸ್ ಬರುತ್ತೆ, ಕೆಲವ್ರಿಗೆ ಏನೂ ಲಕ್ಷಣಗಳೇ ಕಾಣಿಸ್ಕೊಡೋದಿಲ್ಲ ಯಾವಾಗೋ. ಆಮೇಲೆ ಯಾವುದೋ ಬೇರೆ ತೊಂದರೆಯಿಂದ ಕೆಲವರು ರೆಟಿನೋಪತಿ ಅಂತ ಅವಾಗೆ ಮಾತಾಡ್ತಾ ಇದ್ವಿ. ಕೆಲವ್ರಿಗೆ ಫಸ್ಟ್ ಡಯಾಗ್ನೋಸಿಸ್ ಡಯಾಬಿಟಿಕ್ ರೆಟಿನೋಪತಿನೇ ಇರುತ್ತೆ, ಆಮೇಲೆ ಕಂಡಿಡ್ಕೊಂಡಾಗ ಡಯಾಬಿಟಿಸ್ ಇದೆ ಅಂತ ಗೊತ್ತಾಗುತ್ತೆ. ಇನ್ ಕೆಲವ್ರಿಗೆ ಈ ಪಾದ ಉರಿಯಿಂದ ಏನಾಗಿರುತ್ತೆ, ಅಥವಾ ನನಗೆ ಸ್ಪರ್ಶ ಗೊತ್ತಾಗಲ್ಲ ಅಂತ ಏನ್ ಹೇಳಿದೆ, ನಡಿಬೇಕಾದ್ರೆ ಎಲ್ಲೋ ಕಲ್ ಚಿಚ್ಚಿರುತ್ತೆ, ಬಿಟ್ಬಿಟ್ಟಿರ್ತಾರೆ, 1 ವಾರ ಆಗುತ್ತೆ, 2 ವಾರ ಆಗುತ್ತೆ, ಮಾಗಲ್ಲ. ಮುಂಚೆ ಎಲ್ಲ ಮಾಗ್ತಿತ್ತಲ್ಲ ಅಂತ ಸುಮ್ಮನೆ ಬಿಟ್ಕೊಂಡಿರ್ತಾರೆ, ಆಮೇಲೆ ಮಾಗಲ್ಲ ಅಂತ ಹೋಗಿ ಚೆಕ್ ಮಾಡಿಸಿದಾಗ ಅವಾಗ ಡಯಾಬಿಟಿಸ್ ಇದೆ ಅಂತ ಗೊತ್ತಾಗುತ್ತೆ. ಸೊ ಇದು ಫಸ್ಟ್ ಸಿಂಪ್ಟಮ್ ಇರ್ಬೋದು ಅಥವಾ ಕಾಂಪ್ಲಿಕೇಶನ್ ಕೂಡ ಬರ್ಬೋದು. ಹಾಗಿದ್ರೆ ಡಾಕ್ಟರ್, ಈಗ ಡಯಾಬಿಟಿಸ್ ಇದ್ದ ಎಲ್ರಿಗೂ ಕೂಡ ಈ ಡಯಾಬಿಟಿಕ್ ನ್ಯೂರೋಪತಿ ಉಂಟಾಗುತ್ತಾ? ಬರ್ಲೇಬೇಕು ಅಂತಿಲ್ಲ. ಡಯಾಬಿಟಿಸ್ ನ ಕಂಟ್ರೋಲ್ ಅಲ್ಲಿ ಇಟ್ಕೊಂಡ್ರು ಅಂತ ಹೇಳಿದ್ರೆ, ಈ ಊಟದಲ್ಲಿ ಇದು ಮಾಡಿ, ಎಕ್ಸಸೈಸ್ ಚೆನ್ನಾಗಿ ಮಾಡ್ತಿದ್ರು, ಬೀಳ್ಲಿಲ್ದಂಗೆ ನೋಡ್ಕೊಂತಿದ್ರು, ಇಂಜುರೀಸ್ ಪ್ರಿವೆಂಟ್ ಮಾಡಿ, ಲೈಫ್ ಸ್ಟೈಲ್ ಎಲ್ಲ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಡಯಾಬಿಟಿಕ್ ನ್ಯೂರೋಪತಿ ಬಂದು ಇನಿಷಿಯಲ್ ಸ್ಟೇಜಸ್ ಇರೋರು ಕೂಡ ನಾರ್ಮಲ್ ಆಗ್ತಾರೆ. ಹಾಗಿದ್ರೆ ಈಗ ಶುಗರ್ ಅಲ್ಲಿ ಇಷ್ಟು ರೇಂಜ್ ಅಂತ ಇರುತ್ತೆ. ಸೊ ಎಷ್ಟು ರೇಂಜ್ ಅಲ್ಲಿ ಇದ್ರೆ ಈ ಪ್ರಾಬ್ಲಮ್ ಉಂಟಾಗಬಹುದು? ಸೊ ಅದೇ ಇದ್ರದೊಂದು ಟ್ರಿಕ್ಕಿ ಸಿಚುಯೇಷನ್. ಇಂಥದೇ ರೇಂಜ್ ಅಲ್ಲಿ ಅಂತ ಬರಲ್ಲ, ಡೆಫಿನೆಟ್ಲಿ ಕಂಟ್ರೋಲ್ ಅಲ್ಲಿ ಇಲ್ಲ. 200-250 ಮೇಲೆ ಸದಾ ಶುಗರ್ ಮೇಲೆ ಇದೆ ಅನ್ನೋರಿಗೆ ಖಂಡಿತವಾಗಿ ಬರುತ್ತೆ. ಕೆಲವ್ರಿಗೆ ಏನಾಗುತ್ತೆ 120-130 ಚೆನ್ನಾಗಿ ಕಂಟ್ರೋಲ್ ಮಾಡ್ಕೊಂಡಿರ್ತಾರೆ. ಬಟ್ ಬೇರೆ ಫ್ಯಾಕ್ಟರ್ಸ್ ಇರುತ್ತೆ ಜೊತೆಗೆ, BP ಇರ್ಬೋದು ಅಥವಾ ಅವ್ರ ಲೈಫ್ ಸ್ಟೈಲ್ ಸ್ಟ್ರೆಸ್ ಇರ್ಬೋದು, ಬೇರೆ ಯಾವ್ದಾದ್ರು ರೋಗಗಳಿರ್ಬೋದು. ಅದೇನ್ ಮಾಡುತ್ತೆ, ಶುಗರ್ ನಿಂದ ಆಗೋ ಮೈಲ್ಡ್ ಎಫೆಕ್ಟ್ನು ಇನ್ಕ್ರೀಸ್ ಮಾಡ್ಬಿಡುತ್ತೆ. ಸೊ ಶುಗರ್ ಮೈಲ್ಡ್ ಆಗಿ ಜಾಸ್ತಿ ಇರ್ಬೋದು, ಬಟ್ ಬೇರೆಗಳ ತೊಂದರೆಗಳಿಂದ ನರ ಎಫೆಕ್ಟ್ ಆಗಿ ಅವಾಗ ಕೂಡ ನ್ಯೂರೋಪತಿ ಬರ್ಬೋದು. ಇನ್ ಜನರಲ್ ಡಯಾಬಿಟಿಸ್ ಒಳ್ಳೆ ಕಂಟ್ರೋಲ್ ಇಟ್ಕೊಂಡ್ರೆ, HbA1c ಅಂತ ಒಂದು ಕರಿತೀವಿ, ಸೊ ಅದನ್ನ ಏನಾದ್ರೂ 7.5-8 ಒಳಗೆ ಕಂಟ್ರೋಲ್ ಮಾಡ್ಕೊಂಡು ಬಂದ್ರು ಅಂತ ಹೇಳಿದ್ರೆ ಯೂಶಲಿ ಡಯಾಬಿಟಿಕ್ ನ್ಯೂರೋಪತಿ ಸಿಂಪ್ಟಮ್ಸ್ ನ ಪ್ರಿವೆಂಟ್ ಮಾಡಬಹುದು. ಇದರಲ್ಲಿ ಇನಿಷಿಯಲ್ ಸ್ಟೇಜಸ್ ಸಿಂಪ್ಟಮ್ಸ್, ಅದಾದ್ಮೇಲೆ ಒಂದ್ ಸ್ವಲ್ಪ ಸಿವಿಯರ್ ಆದ್ಮೇಲೆ ಸಿಂಪ್ಟಮ್ಸ್ ಚೇಂಜ್ ಆಗೋದು, ಆ ರೀತಿ ಏನಾದ್ರೂ ಇರುತ್ತಾ ಅಂತ? ಸೊ ಮೈಲ್ಡ್ ಸಿಂಪ್ಟಮ್ಸ್ ಅಂತ ಹೇಳಿದ್ರೆ ಅವಾಗ ಚುಚ್ತಾ ಇರುತ್ತೆ, ಬರ್ತಾ ಏನಾಗುತ್ತೆ ಅದು ರಾತ್ರಿ ಹೊತ್ತು ಜಾಸ್ತಿ ಆಗ್ತಾ ಹೋಗುತ್ತೆ. ಕೆಲವ್ರಿಗೆ ಫಸ್ಟ್ 1 ತಿಂಗಳು 2 ತಿಂಗಳು ಓಕೆ, ರಾತ್ರಿ ಮಲ್ಗ್ಬೇಕಾರೆ ಒಂದು ಅರ್ಧ ಗಂಟೆ 3/4 ಗಂಟೆ ಇರುತ್ತೆ ಅನ್ಸುತ್ತೆ, ಮಲ್ಕೊಂತಾರೆ, ಬೆಳಗ್ಗೆ ಎದ್ದೇಳ್ತಾರೆ, ಅವ್ರ ಕೆಲಸ ಮಾಡ್ತಿರ್ತಾರೆ. ರಾತ್ರಿ ನಿದ್ದೆ ಬರಕ್ಕೆ ಸ್ಟಾರ್ಟ್ ಆಗಲ್ಲ, ಕಂಟಿನ್ಯೂಸ್ ಆಗಿ ಉರಿಯಕ್ಕೆ ಸ್ಟಾರ್ಟ್ ಆಗುತ್ತೆ, ಚಪ್ಪಲಿ ಹಾಕೊಳಕ್ಕಾಗಲ್ಲ, ಬರೀ ಕಾಲ್ ಮೇಲೆ ನಡೆಯೋಕ್ಕಾಗಲ್ಲ. ಸೊ ಈ ಸ್ಟೇಜ್ ಇನ್ಕ್ರೀಸ್ ಆದಂಗೆ ಈ ಥರ ಸಿಂಪ್ಟಮ್ ಬರುತ್ತೆ. ಆಮೇಲೆ ಚಪ್ಪಲಿ ಹಾಕೊಂಡ್ರೆ ಜಾರ ಹೋಗಕ್ಕೆ ಸ್ಟಾರ್ಟ್ ಆಗುತ್ತೆ. ಕೆಲವ್ರಿಗೆ ಏನಾಗುತ್ತೆ, ತುಂಬ ಮೋಟಾರ್ ನರಗಳು ಎಫೆಕ್ಟ್ ಆಗಿ ಫುಟ್ ಡ್ರಾಪ್ ಅಂತ ಕರಿತೀವಿ. ಕಾಲು ಹಿಂಗೆ ಇಳಿಸಕ್ಕೆ ಬರುತ್ತೆ, ಮೇಲೆ ಎತ್ತಕ್ಕೆ ಬರೋದಿಲ್ಲ, ಡ್ರಾಪ್ ಆಗಿಬಿಡುತ್ತೆ ಫುಟ್.
ಕೊಟ್ಟು. ಸೊ ಸಿವಿಯರ್ ಡಯಾಬಿಟಿಸ್ ಕಂಟ್ರೋಲಲ್ಲೇ ಇಲ್ದಲೆ ಹಂಗೇ ಬಿಟ್ಕೊಂತ ಹೋದ್ರೆ ಆ ಟೈಮಲ್ಲಿ ಮಾತ್ರ ಈ ತರ ಕಾಂಪ್ಲಿಕೇಶನ್ಸ್ ಬರ್ತಾ ಹೋಗುತ್ತೆ. ಸೊ ಮೈಲ್ಡ್ ಡಯಾಬಿಟಿಕ್ ನ್ಯೂರೋಪತಿ ಅಂತ ಹೇಳಿದ್ರೆ ಡೆಫಿನೆಟ್ ಆಗಿ ಸಣ್ಣ ನರಗಳ ಎಫೆಕ್ಟ್ ಆಗಿತ್ತು ಅಂದ್ರೆ ಉರಿ ಇರುತ್ತೆ, ದೊಡ್ಡ ನರಗಳ ಎಫೆಕ್ಟ್ ಆಗಿತ್ತು ಅಂದ್ರೆ ಜೋಮ್ ಇರುತ್ತೆ. ಓಕೆ, ಹಾಗಿದ್ರೆ ಇದು ಮುಖ್ಯವಾಗಿ ಕಾಲಿನ ಮೇಲೇನೆ ಎಫೆಕ್ಟ್ ಆಗುತ್ತೆ? ಎರಡು ಕಡೆನೂ, ಪಾದದ ಉರಿಗಳು ಮತ್ತೆ ಕೈಯಿಂದು. ಸೊ ಅದು ಇಂಗ್ಲಿಷ್ ಅಲ್ಲಿ ಗ್ಲೋವ್ ಅಂಡ್ ಸ್ಟಾಕಿಂಗ್ ಡಿಫಾರ್ಮಿಟಿ ಅಂತ ಕರಿತೀವಿ. ಅಂದ್ರೆ ಗ್ಲೋವ್ಸ್ ಮತ್ತೆ ಸ್ಟಾಕಿಂಗ್ ಏನ್ ಹಾಕೊಂತೀವೋ, ಸೊ ಈ ಭಾಗದ ನರಗಳು ಪಾದದ ನರಗಳು ಕಾಮನ್ ಆಗಿ ಎಫೆಕ್ಟ್ ಆಗೋದು. ಈ ನರಗಳು ಎಫೆಕ್ಟ್ ಆದ್ಮೇಲೆ ಮೇಲೆ ಬರ್ತಾ 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 ಎಫೆಕ್ಟ್ ಆಗ್ತಾ ಹೋಗುತ್ತೆ. ಅಂದ್ರೆ ಕೈಗೆ ಬರಲ್ಲ? ಕೈಗೂ ಬರುತ್ತೆ ಮೇಡಮ್, ಬರುತ್ತೆ. ಪಾದದ ಉರಿಗಳು ಅಂಗೈ ಸೊ ಇಲ್ಲಿಂದ ಮೇಲ್ಗಡೆ ಪಾದ ಫಸ್ಟ್ ಬರುತ್ತೆ, ಆಮೇಲೆ ಇಲ್ಲಿ ಬರುತ್ತೆ, ಮಂಡಿ ತನಕ ಬರುತ್ತೆ, ಮೇಲ್ಗಡೆ ಬರ್ತಾ ಹೋಗುತ್ತೆ. ಆ ತರ ನರಗಳ ಎಫೆಕ್ಟ್ ಆಗುತ್ತೆ. ಡಾಕ್ಟರ್, ಹಾಗಿದ್ರೆ ಇದು ಯಂಗ್ಸ್ಟರ್ಸ್ ಅಲ್ಲಿ ಬರಲ್ವಾ? ಅಂದ್ರೆ ಏಜ್ ಆದವರಲ್ಲಿ ಮಾತ್ರ ಬರುತ್ತೆ, ಆ ತರ ಏನಾದ್ರು ಇದೆಯಾ? ಹೇಗೆ? ಇಲ್ಲ, ಯಂಗ್ಸ್ಟರ್ಸ್ ಅಲ್ಲೂ ಕೂಡ ಬರ್ಬೋದು, ಬಟ್ ಏಜ್ ಆದ್ಮೇಲೆ ಬರೋ ರಿಸ್ಕ್ ಅಂದ್ರೆ ಡಯಾಬಿಟಿಸ್ ಇರುತ್ತೆ, ಏಜ್ ಆಗಿರುತ್ತೆ, ಜಾಸ್ತಿ ಏಜ್ ರಿಲೇಟೆಡ್. ಡಯಾಬಿಟಿಸ್ ಇದ್ದವ್ರಿಗೆ ಸರ್ವೇ ಸಾಮಾನ್ಯವಾಗಿ ತುಂಬಾ ಜನದಲ್ಲಿ ನೋಡ್ತೀವಿ ಬಿಪಿನೂ ಬಂದ್ಬಿಡುತ್ತೆ, ಹಾರ್ಟಿನ ತೊಂದರೆನೂ ಬರುತ್ತೆ. ಸೊ ಇವೆಲ್ಲವಿಂದ ಏನಾಗುತ್ತೆ, ಬರೋದು ಕಾಮನ್ ಆಗ್ಬಿಡುತ್ತೆ. ಓಕೆ, ಒಂದ್ ವೇಳೆ ಪ್ರಾಪರ್ ಟೈಮ್ ಅಲ್ಲಿ ಇದಕ್ಕೆ ಟ್ರೀಟ್ಮೆಂಟ್ ಕೊಟ್ಟಿಲ್ಲ, ಕೇರ್ಲೆಸ್ ಮಾಡಿದ್ರೆ, ಅಯ್ಯೋ ಯಾವಾಗ್ಲೂ ನಂಗೆ ಜೋಮ್ ಬರ್ತಾ ಇರುತ್ತೆ ಅಥವಾ ಉರಿತಾ ಇರುತ್ತೆ, ಯಾಕೆ ಹಾಸ್ಪಿಟಲ್ಗೆ ಹೋಗ್ಬೇಕು ಅಂತ ನೆಗ್ಲೆಕ್ಟ್ ಮಾಡಿದ್ರೆ ಮುಂದೆ ಏನಾದ್ರೂ ಎಫೆಕ್ಟ್ ಆಗುತ್ತಾ ಅಂತ? ಸೊ ಹಂಗೆ ಬಿಟ್ಕೊಂಡ್ಬಿಟ್ರೆ ಏನಾಗುತ್ತೆ, ಸೊ ನಾನು ಹೇಳ್ದಂಗೆ ನರಗಳು, ಸಣ್ಣ ನರಗಳು ಫಸ್ಟಿಗೆ ಎಫೆಕ್ಟ್ ಆಗುತ್ತೆ, ದೊಡ್ಡ ನರಗಳು ಫಸ್ಟಿಗೆ ಎಫೆಕ್ಟ್ ಆಗುತ್ತೆ. ಆ ನರಗಳು ಎಫೆಕ್ಟ್ ಆಗೋದ್ರಿಂದ ನರದಿಂದ ಮಾಂಸಖಂಡಕ್ಕೆ ಸಪ್ಲೈ ಹೋಗೋದಿಲ್ಲ. ಸೊ ನಾವು ಏನಾದ್ರೂ ಕೆಲಸ ಮಾಡಬೇಕು ಅಂದ್ರೆ ನರದಿಂದ ಸಿಗ್ನಲ್ಸ್ ಬರಬೇಕು. ಸೊ ಸಿಗ್ನಲ್ಸ್ ಹೋಗ್ದಲೇ ಇರೋ ಕಾರಣದಿಂದ ಫುಟ್ ಡ್ರಾಪ್ ಆಗುತ್ತೆ. ಸೊ ಅದಾದ್ಮೇಲೆ ಕಾಲಿಗೆ ಗಾಯ ಆಗುತ್ತೆ, ಗಾಯಗಳು ಮಾಗ್ದಲೇ ಇರೋದ್ರಿಂದ ನಾನ್ ಹೀಲಿಂಗ್ ಅಲ್ಸರ್ಸ್ ಆಗ್ಬಿಡುತ್ತೆ. ಸೊ ಅದರಿಂದ ಏನಾಗುತ್ತೆ, ಕಾಲು ಕೆಲವು ಸಲ ಆಂಪ್ಯುಟೇಷನ್ ಮಾಡಬೇಕಾಗೂ ಬರ್ಬೋದು. ಅಲ್ಸರ್ ಹೀಲ್ ಆಗಕ್ಕೆ ಬಂದಿದ್ದ ಕಾಲು ಕಡಿಯಕ್ಕೆ ಸ್ಟೇಜಿಗಾದ್ರೂ ಬರಬೇಕಾಗುತ್ತೆ. ಸೊ ಇದೆಲ್ಲ ಆಗೋದು ಕೂಡ ಕಂಟ್ರೋಲ್ ಇಲ್ಲ ಅಂದಾಗ ಮಾತ್ರ. ಬಟ್ ಡಯಾಬಿಟೀಸ್ ಕಂಟ್ರೋಲಲ್ಲಿ ಇಟ್ಕೊಳ್ಳೋದೇ ಪ್ರೈಮರಿ ಟ್ರೀಟ್ಮೆಂಟ್ ಇದಕ್ಕೆ. ಸೊ ಬೇರೆ ಮೆಡಿಸಿನ್ಸು ಈ ಜೋಮ್ ಅನ್ನೋದನ್ನೆಲ್ಲ ಕಮ್ಮಿ ಮಾಡುತ್ತೆ, ಬಟ್ ಪ್ರೈಮರಿಲಿ ಡಯಾಬಿಟೀಸ್ ಕಂಟ್ರೋಲ್ ಮಾಡಿ ಇಟ್ಕೊಂಡ್ರೆ ಆಟೋಮೆಟಿಕಲಿ ಇದೆಲ್ಲ ಸಿಂಪ್ಟಮ್ಸ್ ಸರಿ ಹೋಗ್ತದೆ. ಯಾವಾಗ ಹಾಸ್ಪಿಟಲ್ಗೆ ಹೋಗ್ಲೇಬೇಕು, ಇನ್ನು ಕೂರ್ಬಾರ್ದು ಮನೆಯಲ್ಲಿ ಅಂತ ಹೇಳ್ಬೋದು ಅಂತ? ಸೊ ಇದರಲ್ಲಿ ಸೊ ಹಾರ್ಟ್ ಅಟ್ಯಾಕು ಅಥವಾ ಸ್ಟ್ರೋಕು ಆ ಥರ ಏನೋ ಎಮರ್ಜೆನ್ಸಿ ಸಿಂಪ್ಟಮ್ ಅಂತ ಇರೋದಿಲ್ಲ. ಸೊ ದಿನಚರಿಯಲ್ಲಿ ಲೈಫ್ ಸ್ಟೈಲಲ್ಲಿ ಡೈಲಿ ಲೈಫಿಗೆ ಎಫೆಕ್ಟ್ ಆಗುತ್ತಲ್ಲ, ಆ ಸ್ಟೇಜಲ್ಲಿ ದಯವಿಟ್ಟು ಹೋಗಿ ತೋರಿಸ್ಕೊಳ್ಳಿ. ಡಾಕ್ಟರ್, ಈ ಡಯಾಬಿಟಿಕ್ ನ್ಯೂರೋಪತಿಯಲ್ಲಿ ಬೇರೆ ಏನ್ ಬರುತ್ತೆ ಅಂದ್ರೆ, ಈಗ ಪೇನ್ಫುಲ್ ನ್ಯೂರೋಪತಿ, ಪೇನ್ಲೆಸ್ ಆ ತರ ಏನಾದ್ರು ಇರುತ್ತಾ ಅಂತ? ಸೊ ಡಯಾಬಿಟಿಕ್ ನ್ಯೂರೋಪತಿಯಲ್ಲೂ ಟೈಪ್ಸ್ ಇದೆ. ಸೊ ಫಸ್ಟ್ ಕಾಮನ್ ಥಿಂಗ್ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕು, ಡಯಾಬಿಟಿಕ್ ಸ್ಮಾಲ್ ಫೈಬರ್ ಪೇನ್ಫುಲ್ ನ್ಯೂರೋಪತಿ. ಸೊ ಸಣ್ಣ ನರಗಳ ಎಫೆಕ್ಟ್ ಆಗಿರುತ್ತೆ, ಆಮೇಲೆ ದೊಡ್ಡ ನರಗಳ ಎಫೆಕ್ಟ್ ಆಗುವಂಥದ್ದು. ಕೆಲವು ಸತಿ ಮುಖಕ್ಕೆ ಸಪ್ಲೈ ಮಾಡುವಂಥದ್ದು ಕ್ರೇನಿಯಲ್ ನರ್ವ್ಸ್ ಅನ್ನೋದು ಕೂಡ ಎಫೆಕ್ಟ್ ಆಗುತ್ತೆ, ಡಯಾಬಿಟಿಕ್ ಕ್ರೇನಿಯಲ್ ನ್ಯೂರೋಪತಿ ಅಂತ ಕರಿತೀವಿ. ಅದರಲ್ಲಿ ಏನಾಗುತ್ತೆ, ಈ ಫೇಶಿಯಲ್ ಪಾಲ್ಸಿ ಆಗ್ಬಿಡುತ್ತೆ, 7th ಕ್ರೇನಿಯಲ್ ನರ್ವ್ ಅಂತ ಕರಿತೀವಿ, ಬೆಲ್ಸ್ ಪಾಲ್ಸಿ ಅಂತ ಕರಿತೀವಿ. ಸೊ ಫೇಶಿಯಲ್ ನರ್ವ್ ಎಫೆಕ್ಟ್ ಆಗ್ಬಿಡುತ್ತೆ, ಮೂತಿ ಒಂದ್ ಕಡೆ ಸೊಟ್ಟಾಗುತ್ತೆ, ಮಾತು ತೊದಲಾಗುತ್ತೆ, ಕಣ್ಣು ಕ್ಲೋಸ್ ಮಾಡೋಕ್ಕಾಗಲ್ಲ. ಸೊ ಇದು ಒಂದು ಕಾಂಪ್ಲಿಕೇಶನ್. ಇನ್ನೊಂದು ಡಯಾಬಿಟಿಕ್ ಥರ್ಡ್ ನರ್ವ್ ಪಾಲ್ಸಿ ಅಂತ ಕರಿತೀವಿ, ಕಣ್ರೆಪ್ಪೆ ಮುಚ್ಕೊಂಡ್ಬಿಡುತ್ತೆ. ಶುಗರ್ ಇಂದ ನರ ಎಫೆಕ್ಟ್ ಆದಾಗ ಅವಾಗ ಕಣ್ರೆಪ್ಪೆನ ತೆಗಿಯಕ್ಕೆ ಬರೋದಿಲ್ಲ. ಸೊ ಇದು ವಿತ್ ಎಕ್ಸಸೈಸಸ್, ವಿತ್ ಟ್ರೀಟ್ಮೆಂಟ್, ಗುಡ್ ಕಂಟ್ರೋಲ್ ಆಫ್ ಡಯಾಬಿಟಿಸ್ ಸರಿ ಹೋಗುತ್ತೆ. ಸೊ ಇನ್ನೊಂದು ರೀತಿ ಡಯಾಬಿಟಿಕ್ ನ್ಯೂರೋಪತಿ ವೆರಿ ಇಂಪಾರ್ಟೆಂಟ್, ಆಟೋನಾಮಿಕ್ ನ್ಯೂರೋಪತಿ ಅಂತ ಕರಿತೀವಿ. ಆಟೋನಾಮಿಕ್ ನ್ಯೂರೋಪತಿ ಅನ್ನೋದು ನಮ್ಮ ಆಟೋನಾಮಿಕ್ ನರಗಳಂತ ಏನಿದೆ ದೇಹದಲ್ಲಿ, ಅದು ನಮ್ದು ಹಾರ್ಟ್ ಬೀಟ್ ಆಗಿರ್ಬೋದು, BP ಆಗಿರ್ಬೋದು, ಅಥವಾ ಸ್ವೆಟ್ ಆಗ್ತೀವಲ್ಲ ಬಿಸಿಲಿಗೆ ಹೋದ್ರೆ, ಚಳಿಗೆ ಹೋದ್ರೆ, ಅಥವಾ ಚಳಿಯಲ್ಲಿ ನಡ್ಕ ಬರೋ ಅಂಥದ್ದು ಇರ್ಬೋದು, ಯೂರಿನ್ ಪಾಸ್ ಮಾಡೋ ಅಂಥದ್ದು ಇರ್ಬೋದು, ಅಥವಾ ಸೆಕ್ಸ್ ಸಿಂಪ್ಟಮ್ಸ್ ಇರ್ಬೋದು, ಅದನ್ನೆಲ್ಲ ಕಂಟ್ರೋಲ್ ಮಾಡೋದು ಆಟೋನಾಮಿಕ್ ನರ್ವಸ್ ಸಿಸ್ಟಮ್. ಸೊ ಈ ಡಯಾಬಿಟಿಕ್ ನ್ಯೂರೋಪತಿಯಲ್ಲಿ ಆಟೋನಾಮಿಕ್ ನ್ಯೂರೋಪತಿ ಅಂತ ಕೂಡ ಕರಿತೀವಿ. ಇಂಥವ್ರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸೈಲೆಂಟ್ ಹಾರ್ಟ್ ಅಟ್ಯಾಕ್ಸ್. ಸೊ ಕಂಟ್ರೋಲ್ ಇಲ್ದಲೆ ಡಯಾಬಿಟಿಸ್ ಪೂರ್ಲಿ ಕಂಟ್ರೋಲ್ ಆಗಿ ಈ ನರಗಳು ಎಫೆಕ್ಟ್ ಆಯ್ತು ಅಂತ ಹೇಳಿದ್ರೆ ಹಾರ್ಟ್ ಅಟ್ಯಾಕ್ ಆದ್ರೂ ಪೇನ್ ಸಿಂಪ್ಟಮ್ ಇರೋದಿಲ್ಲ, ಯಾಕಂದ್ರೆ ಹಾರ್ಟಿಗೆ ಸಪ್ಲೈ ಮಾಡೋ ನರಗಳು ವೀಕ್ ಆಗಿರುತ್ತೆ. ಸೊ ನಮಗೆ ಬಿದ್ರೆ ಏನಕ್ಕೆ ನೋವಾಗುತ್ತೆ ಅಂತ ಹೇಳಿದ್ರೆ ನಮಗೆ ಆ ನರದಿಂದ ಸಿಗ್ನಲ್ ಹೋಗುತ್ತಲ್ಲ, ಅದಕ್ಕೆ ನೋವಾಗುತ್ತೆ. ಸೊ ಕೆಲವರಲ್ಲಿ ಏನಾಗಿರುತ್ತೆ, ಸೈಲೆಂಟ್ ಆಗಿ ಹಾರ್ಟ್ ಅಟ್ಯಾಕ್ ಇರುತ್ತೆ, ನೋಡ್ಕೊಂಡೇ ಇರಲ್ಲ, ಯಾವಾಗೋ ಒಂದ್ಸತಿ ಚೆಕಪ್ಪಿಗೆ ಹೋಗ್ತಾರೆ, ಅಥವಾ ಏನೋ ಸುಸ್ತು ಅನ್ಸುತ್ತೆ ಚೆಕಪ್ಪಿಗೆ ಹೋಗ್ತಾರೆ, ECG ಮಾಡಿದ್ರೆ ಅದ್ರಲ್ಲಿ ಚೇಂಜಸ್ ಇರುತ್ತೆ. ಬಟ್ ಅವ್ರು ಅವಾಗ ಕೇಳ್ತಾರೆ ಡಾಕ್ಟ್ರಿಗೆ, ಸರ್ ನಾನು ಹಾರ್ಟ್ ಅಟ್ಯಾಕ್ ಅಂದ್ರೆ ನೋವು ಬರಬೇಕು, ಎಡಗಡೆ ಕೈ ನೋವು ಬರಬೇಕು, ಇದೆಲ್ಲ ಬರಬೇಕು, ಏನಕ್ಕೂ ಬಂದಿಲ್ಲಲ್ಲ ಅಂತ. ಸೊ ಈ ಡಯಾಬಿಟಿಕ್ ಆಟೋನಾಮಿಕ್ ನ್ಯೂರೋಪತಿಲಿ ಈ ತರ ಸೈಲೆಂಟ್ ಹಾರ್ಟ್ ಅಟ್ಯಾಕ್ ಅಂದ್ರೆ ಏನು ಗೊತ್ತೇ ಆಗೋದಿಲ್ಲ. ಇನ್ನೊಂದು ಶುಗರ್ ಡ್ರಾಪ್ ಆದ್ರೆ ನಮಗೆ ಸಿಂಪ್ಟಮ್ಸ್ ಬರುತ್ತೆ. ಸೊ 70-75 ಶುಗರ್ ಇರೋ ತನಕ ನಮ್ಗೇನು ತೊಂದರೆ ಕಾಣಿಸ್ಕೊಳ್ಳೋದಲ್ಲ. ಬಟ್ ನಿಮ್ಗೆ ತುಂಬಾ ಹಸ್ವಾದ್ರೆ ಅನ್ಸುತ್ತೆ, ಒಂಥರ ಮೈಯೆಲ್ಲ ಜುಮ್ ಅನ್ಸಕ್ ಸ್ಟಾರ್ಟ್ ಆಗುತ್ತೆ, ಸ್ವೆಟಿಂಗ್ ಆಗ್ತೀರಾ, ಕೈಗಳು ನಡ್ಗಕ್ ಸ್ಟಾರ್ಟ್ ಆಗುತ್ತೆ. ಬಟ್ ನೀವೇನಾದ್ರೂ ಆಟೋಮೆಟಿಕ್ ಆಗಿ ತಿಂದ್ರೆ ಒಂದು 10-15 ಮಿನಿಟ್ಸ್ ಅಲ್ಲಿ ಸರಿ ಹೋಗುತ್ತೆ. ಬಟ್ ಈ ಡಯಾಬಿಟಿಕ್ ಆಟೋನಾಮಿಕ್ ನ್ಯೂರೋಪತಿಯಲ್ಲಿ ಏನಾಗುತ್ತೆ, ಶುಗರ್
20-30 ಕೆಳಗೆ ಬರೋ ತನಕನೂ ಏನೋ ಸಿಂಪ್ಟಮ್ಸ್ ಇರೋದಿಲ್ಲ, ಸಡನ್ನಾಗಿ ಕೊಲ್ಯಾಪ್ಸ್ ಆಗಿಬಿಡ್ತಾರೆ. ಓಕೆ. ಸೊ ಆ ಸಿಂಪ್ಟಮ್ಸೇ ಕಾಣಿಸ್ಕೊಳ್ಳೋದಿಲ್ಲ. ಸೊ ಅಂಥ ಟೈಮಲ್ಲೂ ಈ ಅದಕ್ಕೆ ಕಂಟಿನ್ಯೂಸ್ ಆಗಿ ಗ್ಲೂಕೋಸ್ನ ಮಾನಿಟರ್ ಮಾಡ್ಕೊತಿರ್ಬೇಕು. ಕೆಲವ್ರಿಗೆ ಏನಾಗುತ್ತೆ, ಶುಗರ್ ಟ್ಯಾಬ್ಲೆಟ್ ತೊಗೋತಾರೆ, ನೈಟಲ್ಲಿ ತುಂಬ ಕಮ್ಮಿ ಆಗಿಬಿಟ್ಟಿರುತ್ತೆ. ಸೊ ಈ 20-30 ನಮ್ಮಲ್ಲಿ ಏನಾಗುತ್ತೆ, ನಮ್ಮಲ್ಲೂ ಕೂಡ ನೈಟ್ ಶುಗರ್ಸ್ ಕಮ್ಮಿ ಆಯಿತು ಅಂದರೆ ನಮಗೆ ಎಚ್ಚರ ಆಗುತ್ತೆ ಆ್ಯಕ್ಚುಲಿ. ಸೊ ಈ ಥರ ಆಟೋನಮಿಕ್ ನ್ಯೂರೋಪತಿ ಇರೋರಿಗೆ ಎಚ್ಚರ ಕೂಡ ಆಗಲ್ಲ. ಇನ್ನೊಂದು ಇಂಪಾರ್ಟೆಂಟ್ ಸಿಂಪ್ಟಮ್ ಅಂತ ಹೇಳಿದ್ರೆ ಯೂರಿನ್ ಇಶ್ಯೂಸು. ಸೊ ನಮಗೆ ಇದು ಮೂತ್ರಚೀಲದಲ್ಲಿ ಅರ್ಧ ಮೂತ್ರಚೀಲ ತುಂಬಿದ್ರು ಆಯ್ತು ಅಥವಾ ಮುಕ್ಕಾಲು ಮೂತ್ರಚೀಲ ತುಂಬಿದ್ರು ನಮಗೆ ಸಿಂಪ್ಟಮ್ಸ್ ಬಂದ್ಬಿಡುತ್ತೆ, ಹೋಗಿ ಯೂರಿನ್ ಪಾಸ್ ಮಾಡಿ. ಹೌದು. ಸೊ ಈ ಡಯಾಬಿಟೀಸ್ ಅಲ್ಲಿ ಏನಾಗುತ್ತೆ, ಫುಲ್ ಬ್ಲಾಡರ್ ತುಂಬಿದ್ರು ಕೂಡ ಅವ್ರಿಗೆ ಏನು ತೊಂದರೆ ಬರೋದಿಲ್ಲ. ಎಲ್ಲರಿಗೂ ಅಂತಲ್ಲ, ಈ ಆಟೋನಮಿಕ್ ನ್ಯೂರೋಪತಿ ಇರೋರಿಗೆ ಮಾತ್ರ. ಸೊ ಅವ್ರಿಗೆ ಏನಾಗುತ್ತೆ, ಫುಲ್ ಬ್ಲಾಡರ್ ತುಂಬಿ 1-2-3 ಡ್ರಾಪ್ ಯೂರಿನ್ ಪಾಸ್ ಆದ್ಮೇಲೆ ಬಟ್ಟೆ ಎಸೆಯಾದ್ಮೇಲೆ ಗೊತ್ತಾಗುತ್ತೆ, ಓ ನಾನು ಯೂರಿನ್ ಪಾಸ್ ಮಾಡ್ಕೊಂಡಿದ್ದೀನಲ್ಲ, ಇನ್ಕಾಂಟಿನೆನ್ಸ್ ಅಂತ ಕರಿತೀವಿ. ಸೊ ಇದು ಏನು ಫೀಲ್ ಆಗೋದಿಲ್ಲ, ಏನು ಫೀಲ್ ಆಗೋದೇ ಇಲ್ಲ. ಸೊ ಇದು ಕೂಡ ಡಯಾಬಿಟಿಕ್ ಆಟೋನಮಿಕ್ ನ್ಯೂರೋಪತಿ ಅಂತ ಕರಿತೀವಿ. ಮತ್ತೆ ಸೆಕ್ಸ್ ಮಾಡ್ಲಿಕ್ಕೂ ಕೂಡ ಕಷ್ಟ ಆಗುತ್ತೆ. ಸೊ ಇದೆಲ್ಲ ಡಯಾಬಿಟಿಕ್ ಆಟೋನಮಿಕ್ ನ್ಯೂರೋಪತಿ. ಆಮೇಲೆ ಸ್ವೆಟ್ಟಿಂಗ್. ಸೊ ನಮ್ಗೆ ಹೆಂಗೆ ಶೆಕೆಗೆ ಹೋದ್ರೆ ಸ್ವೆಟ್ಟಿಂಗ್ ಆಗುತ್ತೆ, ಸೊ ನಾವು ಫ್ಯಾನ್ ಆನ್ ಮಾಡ್ಕೋಬೇಕು, ನೀರು ಕುಡಿಬೇಕು. ಈ ಸಿಂಪ್ಟಮ್ಸ್ ಅವ್ರಿಗೆ ಸ್ವೆಟ್ಟೇ ಆಗೋದಿಲ್ಲ. ಕೆಲವರು ತುಂಬ ಸ್ವೆಟ್ ಆಗ್ತಾರೆ, ಕೆಲವರು ಸ್ವೆಟ್ಟಿಂಗೇ ಆಗೋದಿಲ್ಲ. ಸೊ ಈ ಥರ ವೇರಿಯೇಷನ್ ಕೂಡ ಆಗುತ್ತೆ. ಸೊ ಇದೆಲ್ಲ ನರಗಳ ಎಫೆಕ್ಟ್ ಆಗೋದ್ರಿಂದನೇ ಇದಾಗುತ್ತೆ. ಇನ್ನೊಂದು ಗ್ಯಾಸ್ಟ್ರಿಕ್ ಸಿಸ್ಟಮ್. ಅಂದರೆ ಊಟ ಮಾಡ್ತಾರೆ, ನೀವು ಡಯಾಬಿಟಿಸ್ ಕಂಟ್ರೋಲ್ ಇಲ್ದಲೇ ಇರೋರ ಹತ್ರ ನೀವು ಮಾತಾಡ್ತಿದ್ರೆ ಹೇಳ್ತಾರೆ ಅವರು, ನನಗೆ ಊಟ ಸರಿಯಾಗಿ ಸೇರ್ತಿಲ್ಲ, ಸೇರಿದ್ರು ಯಾಕೋ ಡೈಜೆಷನ್ ಆದಂಗೆ ಅನ್ಸಲ್ಲ, ಕಾನ್ಸ್ಟಿಪೇಷನ್ ಆಗುತ್ತೆ ನನಗೆ, ಕೆಲವು ಸತಿ ಲೂಸ್ ಮೋಷನ್ ಆಗುತ್ತೆ, ಕೆಲವು ಸತಿ ಕಾನ್ಸ್ಟಿಪೇಷನ್ ಆಗುತ್ತೆ ಅಂತ. ಸೊ ಇದು ಯಾಕೆ ಅಂತ ಹೇಳಿದ್ರೆ, ಊಟ ಡೈಜೆಸ್ಟ್ ಆಗೋಕ್ಕೂ ನರ್ವ್ಸಿಂದ ಸಿಗ್ನಲ್ ಹೋಗ್ಬೇಕು. ಸೊ ಆ ನರ್ವಸ್ ಸಿಸ್ಟಮ್ ಏನಾದರೂ, ಈ ಆಟೋನಾಮಿಕ್ ನರ್ವಸ್ ಸಿಸ್ಟಮ್ ಅನ್ನೋದು ಎಫೆಕ್ಟ್ ಆಗಿತ್ತು ಅಂದರೆ ಇದು ಕೂಡ ಎಫೆಕ್ಟ್ ಆಗುತ್ತೆ. ಓಕೆ. ಸೊ ಇವೆಲ್ಲವಕ್ಕೂ ಸೊಲ್ಯೂಷನ್ ಇಸ್ ಗುಡ್ ಕಂಟ್ರೋಲ್ ಆಫ್ ಡಯಾಬಿಟಿಸ್. ಓಕೆ. ಟೆಸ್ಟ್ ಬಗ್ಗೆ ತಿಳಿಸ್ಕೊಡಿ ಡಾಕ್ಟರ್, ಯಾವ ರೀತಿ ಆಗಿರುತ್ತೆ ಅಂತ ಆಗ್ಲೇ ಒಂದು ಹೇಳಿದ್ರಿ, ಇದ್ರ ಬಗ್ಗೆ ಕಂಟಿನ್ಯೂ ಆಗಿ ಹೇಳಿ. ಸೊ ಹೆಂಗೆ ಡಯಾಗ್ನೋಸ್ ಮಾಡೋದು ಡಯಾಬಿಟಿಕ್ ನ್ಯೂರೋಪತಿ ಯೂಸ್. ಸೊ ಫಸ್ಟ್ ಈ ಸಿಂಪ್ಟಮ್ಸ್ ಎಲ್ಲ ಬಂದಾಗ ಎಲ್ಲರಿಗೂ ಡಯಾಬಿಟಿಕ್ ನ್ಯೂರೋಪತಿ ಇದೆ ಅಂತಲ್ಲ, ರೊಟೀನ್ ಬ್ಲಡ್ ಟೆಸ್ಟ್ಗಳನ್ನ ಮಾಡಿಸ್ಕೋಬೇಕು, ಬ್ಲಡ್ ಕೌಂಟ್ಸ್ ಮಾಡಿಸ್ಬೇಕು, ವಿಟಮಿನ್ ಡಿ ಲೆವೆಲ್ಸು, ವಿಟಮಿನ್ B12, ಲಿವರ್ದು, ಕಿಡ್ನಿದು, HbA1c, ಫಾಸ್ಟಿಂಗ್ ಬ್ಲಡ್ ಶುಗರ್ ನೋಡಿಕೊಂಡು ಅದರಲ್ಲಿ ಏನಾದರೂ ವೇರಿಯೇಷನ್ ಇತ್ತು ಅಂದರೆ ಅದ್ರ ಪ್ರಕಾರ ಟ್ರೀಟ್ ಮಾಡ್ತೀವಿ. ಈ ಅಂಗಾಂಗ ಉರಿ, ಪಾದ ಉರಿ ಬಂದಾಗ ಒಂದು ನರ್ವ್ ಕಂಡಕ್ಷನ್ ಸ್ಟಡಿ ಅಂತ ಮಾಡ್ತೀವಿ. ನರಕ್ಕೆ ಸ್ವಲ್ಪ ಸಿಗ್ನಲ್ ಕೊಡ್ತೀವಿ, ಸಿಗ್ನಲ್ ಕೊಟ್ಬಿಟ್ಟು ಕರೆಂಟ್ ಕೊಟ್ಟಾಗ ಅದ್ರದ್ದು ಸ್ಟಿಮ್ಯುಲಸ್ ರೆಸ್ಪಾನ್ಸ್ ಎಷ್ಟು ಬರುತ್ತೆ ಅಂತ ಚೆಕ್ ಮಾಡ್ತೀವಿ. ಸೊ ನಾರ್ಮಲ್ ಆಗಿ ಒಂದಿಷ್ಟು ವ್ಯಾಲ್ಯೂಸ್ ಇರುತ್ತೆ, ಈಗ ಹಿಮೋಗ್ಲೋಬಿನ್ ಇಷ್ಟಿರಬೇಕು, ಅದೇ ಥರನೇ ಇದ್ರೂ ನಾರ್ಮಲ್ ಆಗಿ ಕೆಲವು ವ್ಯಾಲ್ಯೂಸ್ ಇರುತ್ತೆ. ಸೊ ಆ ವ್ಯಾಲ್ಯೂಸಲ್ಲಿ ಏನಾಗಿರುತ್ತೆ, ನರಗಳು ವೀಕ್ ಆಗಿರೋ ಕಾರಣದಿಂದ ವ್ಯಾಲ್ಯೂಸು ಕಮ್ಮಿ ಆಗ್ತಾ ಬಂದಿರುತ್ತೆ. ಸೊ ಇದರಿಂದ ಒಂದು ಡಯಾಗ್ನೋಸ್ ಮಾಡ್ಬೋದು. ಸಿವಿಯರ್ ಇತ್ತು ಅಂತ ಹೇಳಿದ್ರೆ ಏನು ಮಾಡ್ತೀವಿ, ಕೆಲವರಲ್ಲಿ ಭಾಳ ತುಂಬ ಕಮ್ಮಿ ಜನ, ಅವರಲ್ಲಿ ಏನು ಮಾಡ್ತೀವಿ, ಏನಾಗ್ತಿದೆ, ಬರೀ ಡಯಾಬಿಟಿಸ್ ಇಂದನೇ ಇದೆಯೋ ಅಥವಾ ಬೇರೆ ಏನಾದರೂ ಅಲರ್ಜಿಯಿಂದ ಆಗಿದೆಯೋ ಅದನ್ನು ಚೆಕ್ ಮಾಡೋಕ್ಕೆ ತುಂಬ ಕಮ್ಮಿ ಜನದಲ್ಲಿ ಬಯಾಪ್ಸಿ ಕೂಡ ಅವಶ್ಯಕತೆ ಬರುತ್ತೆ. ಹೀಗೆ ಕ್ಯಾನ್ಸರ್ ಆದರೆ ಆ ಜಾಗದಿಂದ ಹಿಂಗೆ ಬಯಾಪ್ಸಿ ಮಾಡ್ತೀವಿ. ಸೊ 1 ಸೆಂಟಿಮೀಟರ್ ನರನ ತೆಗೆದುಬಿಟ್ಟು ಕೂಡ ಅದನ್ನ ಚೆಕ್ ಮಾಡ್ತೀವಿ, ಬರೀ ಶುಗರ್ ಇಂದನೇ ನರ ವೀಕ್ ಆಗಿದೆಯೋ ಅಥವಾ ಬೇರೆ ಏನಾದರೂ ಸಿಂಪ್ಟಮ್ಸ್ ಇಂದ ನರ ವೀಕ್ ಆಗಿದೆಯೋ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಕೆಲವರು ನ್ಯೂರೋಪತಿ ಅಂತ ಬರ್ತಾರೆ, ಶುಗರ್ ಅಂತ ಡಯಾಗ್ನೋಸಿಸ್ ಆಗುತ್ತೆ. ಸೊ ಡಾಕ್ಟರ್ ಏನ್ ಮಾಡ್ತಾರೆ, ಶುಗರ್ ಕಮ್ಮಿ ಆಗ್ಲಿಕ್ಕೆ ಮೆಡಿಸಿನ್ ಕೊಡ್ತಾರೆ, ನ್ಯೂರೋಪತಿ ಕಮ್ಮಿ ಆಗ್ಲಿಕ್ಕೂ ಕೆಲವು ಮೆಡಿಸಿನ್ಸ್ ಬರುತ್ತೆ, ಅದನ್ನು ಕೊಡ್ತಾರೆ. ಎರಡು ಕೊಟ್ಟರು ಕೂಡ ಅವ್ರಿಗೆ ಏನು ಕಮ್ಮಿನೇ ಆಗ್ತಿರಲ್ಲ, ರೆಸ್ಪಾಂಡೇ ಮಾಡ್ತಾರೆ. ಯಾಕೆ ಆ ರೀತಿ ಕಮ್ಮಿ ಆಗಲ್ಲ? ಸೊ ಈ ಅಲರ್ಜಿಕ್ ಅಂತ ಇನ್ಫ್ಲಮೇಟರಿ ನ್ಯೂರೋಪತಿ ಅಂತ ಕರಿತೀವಿ. ಈ ಡಯಾಬಿಟಿಕ್ ನ್ಯೂರೋಪತಿನೇ ತರನೇ ಒಂದು ಇನ್ಫ್ಲಮೇಟರಿ ನ್ಯೂರೋಪತಿ ಅಂತ ಕರಿತೀವಿ. ಸೊ ಈ ಇನ್ಫ್ಲಮೇಟರಿ ನ್ಯೂರೋಪತಿ ಇದ್ದಾಗ ಡಯಾಬಿಟಿಕ್ ನ್ಯೂರೋಪತಿ ಟ್ರೀಟ್ಮೆಂಟ್ ಕೊಟ್ಟರೆ ಅವರು ರೆಸ್ಪಾಂಡ್ ಮಾಡೋದಿಲ್ಲ. ಸೊ ಆ ಕಾರಣಕ್ಕೋಸ್ಕರ ಮತ್ತೆ ಫರ್ದರ್ ಚೆಕ್ ಮಾಡಬೇಕಾಗುತ್ತೆ. ಓಕೆ. ಸೊ ಇದೆಲ್ಲ ಟೆಸ್ಟ್ ಆದ್ಮೇಲೆ ಟ್ರೀಟ್ಮೆಂಟ್ ಎಲ್ರಿಗೂ ಒಂದೇ ಇರುತ್ತಾ ಅಂತ? ಈಗ ಇಬ್ಬರಿಗೆ ಈ ರೀತಿ ಪ್ರಾಬ್ಲಮ್ ಇತ್ತು ಅಂದಾಗ ಇಬ್ಬರಿಗೂ ಸೇಮ್ ಟ್ರೀಟ್ಮೆಂಟ್ ಕೊಡ್ತೀರಾ ಅಥವಾ ಡಿಪೆಂಡ್ಸ್ ಅಪಾನ್ ದ ಕಂಡೀಷನ್ ಹೇಗೆ ಅಂತ? ಡಿಪೆಂಡ್ಸ್ ಆನ್ ದ ಸಿವಿಯರಿಟಿ, ಮೈಲ್ಡ್, ಮಾಡರೇಟ್, ಸಿವಿಯರ್. ಸೊ ಮೈಲ್ಡ್, ಮಾಡರೇಟ್, ಸಿವಿಯರ್ ಡಿಪೆಂಡ್ ಆಗುತ್ತೆ. ಸೊ ಮೈಲ್ಡ್ ಸಿಂಪ್ಟಮ್ಸ್ ಇತ್ತು ಅಂತ ಹೇಳಿದ್ರೆ ಒಂದು 4ರಿಂದ 5 ಥರ ಮೆಡಿಸಿನ್ಸ್ ಬರುತ್ತೆ. ಸೊ ನ್ಯೂರೋಪತಿ ಸಿಂಪ್ಟಮ್ಸ್ನ ಕಂಟ್ರೋಲ್ ಮಾಡಲಿಕ್ಕೆ, ಇದು ಕ್ಯೂರ್ ಮಾಡೋದಿಲ್ಲ, ಡಯಾಬಿಟಿಸ್ ನ್ಯೂರೋಪತಿ ಸಿಂಪ್ಟಮ್ಸ್ನ ಕಂಟ್ರೋಲ್ ಮಾಡುತ್ತೆ. ಹೇಗೆ ಕ್ಯೂರ್ ಮಾಡ್ಕೊಳ್ಳೋದು ಅಂದರೆ, ಡಯಾಬಿಟೀಸ್ ಕಂಟ್ರೋಲ್ ಇಟ್ಕೊಂಡ್ರೆ ದೇಹ ತಾನೇ ನರಗಳಿಗೆ ಸಪ್ಲೈ ಮಾಡಿಕೊಂಡು ನ್ಯೂಟ್ರಿಷನ್ ಸಪ್ಲೈ ಆಗಿ ನರ್ವ್ಸ್ ಆಟೋಮೆಟಿಕಲಿ ನಿಧಾನಕ್ಕೆ ಇಂಪ್ರೂವ್ ಆಗ್ತಾ ಬರುತ್ತೆ. ಸೊ ಮೈಲ್ಡ್ ನ್ಯೂರೋಪತಿ ಇದ್ದಾಗ ಡೋಸ್ ಸ್ವಲ್ಪ ಕಮ್ಮಿ ಇರುತ್ತೆ. ಕಾಮನ್ ಆಗಿ ಯೂಸ್ ಮಾಡೋ ಮೆಡಿಸಿನ್ಸ್ ಬಂದ್ಬಿಟ್ಟು ಪ್ರೀಗ್ಯಾಬ್ಲಿನ್ ಅಂತ ಒಂದು ಮೆಡಿಸಿನ್ ಯೂಸ್ ಮಾಡ್ತೀವಿ,
ಗಾಬಾಪೆಂಟಿನ್ ಅಂತ ಒಂದು ಮೆಡಿಸಿನ್ ಯೂಸ್ ಮಾಡ್ತೀವಿ, ಡ್ಯುಲಾಕ್ಸೆಟಿನ್ ಅಂತ ಒಂದು ಮೆಡಿಸಿನ್ ಯೂಸ್ ಮಾಡ್ತೀವಿ. ಕೆಲವರು ಸಿವಿಯರ್ ಇರೋರಿಗೆ ಪಾದ ಉರಿತಾನೆ ಇದೆ ಡಾಕ್ಟರ್, ನೀವು ಏನು ಮೆಡಿಸಿನ್ ಕೊಟ್ಟರು ಕಮ್ಮಿ ಆಗ್ತಿಲ್ಲ ಅನ್ನೋರಿಗೆ ಇದೇ ಟ್ಯಾಬ್ಲೆಟ್ಗಳದ್ದು ಕ್ರೀಮ್ ಫಾರ್ಮೇಷನ್ ಬರುತ್ತೆ, ಅದನ್ನು ಕೂಡ ಕೊಡ್ತೀವಿ. ಸೊ ಈ ತರ ಟ್ಯಾಬ್ಲೆಟ್ ಅಲ್ಲೇ ಕಂಟ್ರೋಲ್ ಮಾಡಕ್ಕೆ ಟ್ರೈ ಮಾಡ್ತೀವಿ. ಸೊ ಫಸ್ಟ್ ಕಮ್ಮಿ ಡೋಸ್ ಕೊಡೋದು, ಈ ಡೋಸಿಗೆ ಇಂಪ್ರೂವ್ ಆಗ್ತಿಲ್ಲ ಅಂತ ಹೇಳಿದ್ರೆ ಫಾಲೋ ಅಪ್ ಅಲ್ಲಿ ಡೋಸ್ ಇನ್ಕ್ರೀಸ್ ಮಾಡ್ಕೊಂತ ಹೋಗೋದು. ಓಕೆ, ಈಗ ಮೆಡಿಸಿನ್ ಬಿಟ್ಟು ಬೇರೆ ಏನಾದ್ರು ಟ್ರೀಟ್ಮೆಂಟ್ ಥೆರಪಿ ತರ ಏನಾದ್ರು ಇರುತ್ತಾ ಅದಕ್ಕೆ? ಅಂದ್ರೆ ಉರಿ ಬರುತ್ತೆ, ನಂಗೆ ಕೈಕಾಲು ಹಿಡ್ದಂಗ ಆಗುತ್ತೆ ಅಂದಾಗ ಏನಾದ್ರು ಇರುತ್ತಾ? ಹೇಗೆ ಆ ತರ ಸ್ಪೆಸಿಫಿಕ್ ಬೇರೆ ಟ್ರೀಟ್ಮೆಂಟ್ ಇರೋದಿಲ್ಲ, ಇದು ಮೆಡಿಸಿನ್ಸ್ ಅಲ್ಲಿ ಕ್ಯೂರ್ ಮಾಡ್ಕೊಳ್ಳೋದು. ಅಂದ್ರೆ ಬೇಸಿಕಲಿ ಡಯಾಬಿಟಿಸ್ ನ ಕಂಟ್ರೋಲಿಗೆ ತರಬೇಕು. ಡಯಾಬಿಟಿಸ್ ಕಂಟ್ರೋಲ್ ಬರೋ ತನಕ ಇವನ್ನೆಲ್ಲ ನ್ಯೂರೋಪತಿ ಸಿಂಪ್ಟಮ್ಸ್ ನ ಟ್ರೀಟ್ ಮಾಡಕ್ಕೆ ಈ ಮೆಡಿಸಿನ್ಸ್ ನ ಕೊಡ್ತಾ ಇರ್ಬೇಕಾಗುತ್ತೆ. ಓಕೆ, ಆವರೇಜ್ ಒಂದು ಎಷ್ಟು ಟೈಮ್ ತನಕ ಹೋಗುತ್ತೆ ಟ್ರೀಟ್ಮೆಂಟ್ ಡ್ಯೂರೇಷನ್ ಅಂತ? ಸೊ ದಿಸ್ ಇಸ್ ಎ ಸಿಂಪ್ಟಮ್ ವೇರ್ ವಿ ಮ್ಯಾನೇಜ್, ಕ್ಯೂರ್ ಮಾಡೋದಿಲ್ಲ. ಸೊ ಈಗ ಡಯಾಬಿಟಿಸ್ ಕಂಟ್ರೋಲ್ ಈಗ ಬಂದು ಒಂದು ಸ್ವಲ್ಪ ದಿನದಲ್ಲಿ, ಒಂದು ಸ್ವಲ್ಪ ವಾರದಲ್ಲಿ ನ್ಯೂರೋಪತಿ ಸಿಂಪ್ಟಮ್ಸ್ ಆಟೋಮೆಟಿಕಲಿ ಕಮ್ಮಿ ಆಗುತ್ತೆ. ಸೊ ಯಾವಾಗ ಪೇಷಂಟ್ಗಳದ್ದು ಡಯಾಬಿಟೀಸ್ 3 ತಿಂಗಳಾದ್ಮೇಲೆ ಬರಕ್ಕೆ ಹೇಳ್ತೀವಿ, ಚೆಕ್ ಮಾಡಿಸ್ತೀವಿ, 6 ತಿಂಗಳಾದ್ಮೇಲೂ ಚೆಕ್ ಮಾಡ್ತೀವಿ, ಕಾನ್ಸ್ಟೆಂಟಾಗಿ ಶುಗರ್ಸ್ ಕಂಟ್ರೋಲಲ್ಲೇ ಇದೆ ಇಂದಾಗ ಈ ನ್ಯೂರೋಪತಿ ಮೆಡಿಸಿನ್ಸ್ನ ಕಮ್ಮಿ ಮಾಡ್ಕೊಂಡು ಬರ್ತೀವಿ. ಸೊ ಕಮ್ಮಿ ಮಾಡ್ಕೊಂಡು ಬಂದಾಗೂ ಕೂಡ ಅವ್ರಿಗೇನು ಸಿಂಪ್ಟಮ್ಸ್ ಇಲ್ಲ ಅಂದರೆ ಇಟ್ ಮೀನ್ಸ್ ದಟ್ ಇಟ್ ಈಸ್ ಇಂಪ್ರೂವ್ಡ್ ಅಂತ ಅರ್ಥ ಆಗುತ್ತೆ. ಹಾಗಿದ್ರೆ ಒಂದು ಪರ್ಸನ್ಗೆ ಡಯಾಬಿಟಿಕ್ ನ್ಯೂರೋಪತಿ ಇತ್ತು ಅಂದಾಗ ಅದನ್ನ ಕಂಟ್ರೋಲ್ ಮಾಡ್ಬೋದು, ಕ್ಯೂರ್ ಮಾಡಬಹುದಾ ಅಂತ? ಕಂಟ್ರೋಲ್ ಮಾಡ್ಬೋದು. ಕಂಟ್ರೋಲ್ ಮಾಡಿದ್ಮೇಲೆ ಡಯಾಬಿಟೀಸ್ನು ಕಂಟ್ರೋಲ್ ಮಾಡಿದ್ಮೇಲೆ ಮೈಲ್ಡ್ ಇತ್ತು ಅಂದ್ರೆ ಕಂಪ್ಲೀಟ್ ಆಗಿ ರಿವರ್ಸ್ ಆಗುತ್ತೆ. ಒಂದು ಸ್ಟೇಜ್ ಆ ಮೈಲ್ಡ್ ಸ್ಟೇಜ್ ದಾಟಿತ್ತು ಅಂದ್ರೆ ಕಂಪ್ಲೀಟ್ ಆಗಿ ರಿವರ್ಸ್ ಆಗೋದಿಲ್ಲ. ಅಂದ್ರೆ ಈಗ ಒಂದ್ ಸತಿ ಅವ್ರಿಗೆ ಈ ತರ ಪ್ರಾಬ್ಲಮ್ ಆಯ್ತು ಅಂದಾಗ ಓಕೆ ಟ್ರೀಟ್ಮೆಂಟ್ ತಗೊಂಡ್ರು ಆಯ್ತು, ದೆನ್ ಮತ್ತೆ ಬರೋ ಚಾನ್ಸಸ್ ಇರುತ್ತೆ ಅವ್ರಿಗೆ ರಿಟರ್ನ್? ಮತ್ತೆ ಬರೋ ಚಾನ್ಸಸ್ ಕೂಡ ಇರುತ್ತೆ. ಯಾವಾಗ ಶುಗರ್ ಕಂಟ್ರೋಲ್ ತಪ್ಪುತ್ತೋ ಅವಾಗ ಮತ್ತೆ ಬರೋ ಚಾನ್ಸಸ್ ಇದ್ದೇ ಇರುತ್ತೆ. ಓಕೆ, ಅಂದ್ರೆ ಇಲ್ಲಿ ಮೇನ್ ಆಗಿ ಡಯಾಬಿಟಿಸ್ ನ ಕಂಟ್ರೋಲ್ ಮಾಡಿದ್ರೆ ಅದು ನರಗಳ ಮೇಲೆ ಎಫೆಕ್ಟ್ ಆಗುತ್ತೆ. ಓಕೆ, ಹಾಗಿದ್ರೆ ಇದು ಬರದೇ ಇರೋ ರೀತಿಯಲ್ಲಿ ತಡೆಗಟ್ಟೋದಕ್ಕೆ ಅಥವಾ ಪ್ರಿವೆಂಟ್ ಮಾಡೋದಕ್ಕೆ ಆಗೋದಿಲ್ವಾ ಅಂತ? ಸೊ ಫಸ್ಟ್ ಎಸ್, ಡೆಫಿನೆಟ್ಲಿ ಡಯಾಬಿಟಿಕ್ ನ್ಯೂರೋಪತಿ ಕ್ಯಾನ್ ಬಿ ಪ್ರಿವೆಂಟೆಡ್. ಸೊ ಫಸ್ಟ್ ಥಿಂಗ್ ಇಸ್ ಡಯಾಬಿಟಿಸ್ ಕಂಟ್ರೋಲ್. ಸೊ ಲಾಂಗ್ ಟರ್ಮ್ ಡಯಾಬಿಟೀಸ್ನ ಕಂಟ್ರೋಲ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ಈ ಸಿಂಪ್ಟಮ್ಸ್ ಬರೋದಿಲ್ಲ. ಎಷ್ಟೊಂದು ಜನ ಇದ್ದಾರೆ 30 years 40 years ವೆಲ್ ಕಂಟ್ರೋಲ್ ವಿತ್ ಡಯಾಬಿಟಿಸ್, ಸೊ ಏನು ಸಿಂಪ್ಟಮ್ಸ್ ಇರೋದಿಲ್ಲ. ನ್ಯೂರೋಪತಿ ಎಲ್ಲ, ರೆಟಿನೋಪತಿ ಇರೋದಿಲ್ಲ, ಬೇರೆ ಏನು ಕೆಟ್ರಾಕ್ಟು, ಸೊ ಏನು ಸಿವಿಯರಿಟಿ ಆಗದಲ್ಲೇನೋ ತುಂಬ ಜನ ಇರೋರು ಕೂಡ ಇರ್ತಾರೆ. ಸೊ ಇದರಲ್ಲಿ ಮೇನ್ ಟ್ರೀಟ್ಮೆಂಟ್ ದಿಸ್ ಥಿಂಗ್ ಇಸ್ ಪ್ರಿವೆನ್ಷನ್ ಆಫ್ ಡಯಾಬಿಟಿಸ್ ಪೂರ್ಲಿ ಕಂಟ್ರೋಲ್ ಆಗುವಂಥದ್ದು. ಓಕೆ, ಈ ರೀತಿ ಇದ್ದವ್ರದ್ದು ಲೈಫ್ ಸ್ಟೈಲ್ ಯಾವ ರೀತಿ ಆಗಿರ್ಬೇಕಾಗತ್ತೆ? ನಾವು ಒಂದು ಸೈಡಿಂದ ನೀವು ಮೆಡಿಸಿನ್ ಕೊಡ್ತಾ ಇರ್ತೀರಾ, ಹೌದು, ಅಂಡ್ ಇನ್ನೊಂದು ಕಡೆಯಿಂದ ಅವರ ಎಫರ್ಟ್ ಕೂಡ ಮ್ಯಾಟರ್ ಆಗುತ್ತೆ ಅಲ್ವಾ? ಸೊ ನೀವು ಏನು ಸಜೆಸ್ಟ್ ಮಾಡ್ತೀರಾ ಅಂಥವ್ರಿಗೆ ಅಂತ? ಸೊ ಸಿಂಪ್ಟಮ್ಸ್ ಹೇಗಿರುತ್ತೆ ಅದ್ರ ಮೇಲೆ ನೀವು ನೋಡ್ಕೋಬೇಕು. ಈಗ ಮಾಡ್ರೇಟ್ ಸಿಂಪ್ಟಮ್ಸು, ಸಿವಿಯರ್ ಸಿಂಪ್ಟಮ್ಸ್ ಇತ್ತು ಅಂತ ಹೇಳಿದ್ರೆ ಬರಿಗಾಲಲ್ಲಿ ನಡೆಯೋವಂಥದ್ದು, ಎಲ್ಲಿ ಹೋಗಂಗಿದ್ರು ಡಯಾಬಿಟಿಕ್ ಫುಟ್ವೇರ್ ಅಂತಲೇ ಸ್ಪೆಷಲ್ ಫುಟ್ವೇರ್ ಬರುತ್ತೆ, ಅಥವಾ ಶೂಸ್ ಹಾಕ್ಕೊಳ್ಳೋ ಅಂಥದ್ದು, ಎಲ್ಲೂ ಗಾಯ ಆಗ್ಲಿಲ್ದಂಗೆ ನೋಡ್ಕೊಳ್ತಿರೋದು, ಕಾಲ್ಗಳನ್ನ ನೀಟಾಗಿ ಇಟ್ಕೊಂತಿರೋದು, ಈ ಡಯಾಬಿಟ್ ಮೆಡಿಸಿನ್ಸ್ ಜೊತೆ ಈ ಥರ ಪ್ರಿವೆನ್ಷನ್ ಮಾಡಿಕೊಂಡು ಗಾಯಗಳಾಗ್ಲಿಲ್ದಂಗೆ ನೋಡ್ಕೋಬೇಕು. ಸೊ ದಟ್ ಈಸ್ ದ ಮೇನ್ ಥಿಂಗ್. ಓಕೆ, ಸೊ ಫುಡ್ ಕೇರ್ ಅನ್ನೋಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಅದಕ್ಕೆ ಕೆಲವರು ಹೇಳ್ತಾರೆ ಲೈಕ್ ಶುಗರ್ ಇತ್ತು ಅಂತ ಹೇಳಿದ್ರೆ ಗಾಯ ಆಗಬಾರ್ದು ಅಂತ, ಮೇ ಬಿ ಇದೇ ರೀಸನ್ ಆಗಿರುತ್ತೆ. ಸೇಮ್ ರೀಸನ್. ಸೊ ಬೇಸಿಕಲಿ ನಮ್ಗೆ ಯಾವ ಗಾಯಗಳು ಆಗಬೇಕು ಅಂದ್ರೂ ಅಲ್ಲಿಗೆ ರಕ್ತ ಚಲಾವಣೆ ಚೆನ್ನಾಗಿರ್ಬೇಕು, ಮತ್ತೆ ನರಗಳಿಂದ ಬರೋ ಸಿಗ್ನಲ್ಗಳು ಕೂಡ ಚೆನ್ನಾಗಿರ್ಬೇಕು. ಎರಡೂ ಇಂಪೇರ್ ಆದಾಗ ಗಾಯಗಳು ಆಗೋದಿಲ್ಲ. ಸೊ ಈ ಕಾರಣಕ್ಕೋಸ್ಕರ ಡಯಾಬಿಟೀಸ್ ಇದ್ದಾಗ ಗಾಯ ಆಗ್ಲಿಲ್ದಂಗೆ ನೋಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಓಕೆ ಡಾಕ್ಟರ್, ನೀವು ಹೇಳಿದ್ರಿ ಈಗ ಡಯಾಬಿಟೀಸ್ ಇತ್ತು ಅಂತ ಹೇಳಿದ್ರೆ ಅದು ನರಗಳ ಮೇಲೆ ಎಫೆಕ್ಟ್ ಆಗುತ್ತೆ ಅಂತ. ಸೊ ನೀವು ನ್ಯೂರೋ ಆಗಿರೋದ್ರಿಂದಾಗಿ ಕೇಳ್ತಾ ಇದ್ದೀನಿ, ಡೈರೆಕ್ಟ್ ಬ್ರೈನ್ ಅಲ್ಲಿ ಏನಾದರೂ ಇಶ್ಯೂಸ್ ಆಗುತ್ತಾ ಇದು? ಎಸ್ ಡೆಫಿನೆಟ್ಲಿ ಆಗುತ್ತೆ. ಡಯಾಬಿಟೀಸ್ ಇಂದ ಆಗುತ್ತೆ, ಬಟ್ ನ್ಯೂರೋಪತಿ ಅಂತ ಕರೆಯೋದಿಲ್ಲ ಅದಕ್ಕೆ. ಸೊ ನ್ಯೂರೋಪತಿ ಅಂತ ಯಾವಾಗ ಕರಿತೀವಿ ಅಂದ್ರೆ ಬ್ರೈನು ಮತ್ತೆ ಸ್ಪೈನಲ್ ಕಾರ್ಡ್ ಬಿಟ್ಟು ಹೊರಗಡೆ ಇರೋ ನರಗಳಿಗೆ ಎಫೆಕ್ಟ್ ಆದ್ರೆ ನ್ಯೂರೋಪತಿ ಅಂತ ಕರಿತೀವಿ. ಸೊ ಡಯಾಬಿಟೀಸ್ ಇಂದ ಪ್ರೈಮರಿ ಬ್ರೈನಿಗೆ ಏನ್ ಎಫೆಕ್ಟ್ ಆಗುತ್ತೆ ಅಂತ ಹೇಳಿದ್ರೆ, ಸೊ ಸ್ಟ್ರೋಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಮೆಮೊರಿ ಲಾಸ್ ಬರ್ತಾ ಬರ್ತಾ ಡಯಾಬಿಟೀಸ್ ಇಂದ ನರ್ವ್ಸಿಗೆ ಕರೆಕ್ಟ್ ಸಪ್ಲೈ ಹೋಗ್ತಲೇ ಇರೋದ್ರಿಂದ ನರ್ವ್ಸ್ ಶ್ರಿಂಕ್ ಆಗಿ ಮೆಮೊರಿ ಲಾಸ್ ಆಗ್ಬೋದು. ಸೊ ಅದ್ರ ಜೊತೆಗೆ ಪಾರ್ಕಿನ್ಸನ್ಸ್ ಡಿಸೀಸು, ಸೊ ಇವನ್ನೆಲ್ಲ ರಿಸ್ಕ್ ಫ್ಯಾಕ್ಟರ್ಸ್ ಇಂದ ಡಯಾಬಿಟಿಸ್ ಇಂದ ಇವೆಲ್ಲ ಕಾಯಿಲೆಗಳು ಬರೋ ಸಾಧ್ಯತೆಗಳು ಇರುತ್ತೆ. ಓಕೆ, ಹಾಗಿದ್ರೆ ಬ್ರೈನ್ ಮೇಲೇನು ಎಫೆಕ್ಟ್ ಮಾಡುತ್ತೆ, ನ್ಯೂರೋಪತಿ ಬಿಟ್ಟು ಅದು ಎಫೆಕ್ಟ್ ಆಗುತ್ತೆ ಅಂತ. ಸೊ ಇದು ಡಯಾಬಿಟಿಸ್ ರಿಲೇಟೆಡ್ ಕಾಂಪ್ಲಿಕೇಶನ್, ದಿಸ್ ಇಸ್ ನಾಟ್ ಅ ಕಾಂಪ್ಲಿಕೇಶನ್ ಆರ್ ಪಾರ್ಟ್ ಆಫ್ ನ್ಯೂರೋಪತಿ. ಓಕೆ, ನಿಮಗೆ ಗೊತ್ತಿರೋ ಹಾಗೆ ಅಥವಾ ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ಜನರು ಬಂದು ಹೇಳ್ಬೇಕಾದ್ರೆ ನಿಮಗೆ ಏನಾದ್ರು ಅನ್ಸುತ್ತೆ ಇದ್ರ ಬಗ್ಗೆ ಮಿತ್ಸ್ ಇವಾಗ್ಲೂ ಇದೆ ನ್ಯೂರೋಪತಿ ಬಗ್ಗೆ ಅಂತ ಅನ್ಸುತ್ತೆ ಏನಾದ್ರು? ಡೆಫಿನೆಟ್ಲಿ. ಅಂದ್ರೆ
ಮಿತ್ಸ್ ಅಂದ್ರೆ ಏನ್ ಹೇಳ್ಬೋದು ಅಂದ್ರೆ ಸ್ವಲ್ಪ ಪಾದ ಉರಿದೆ ಏನಾಗಲ್ಲ ಬಿಟ್ಟು ಕೇರ್ಲೆಸ್ ಮಾಡ್ಬಿಡ್ತಾರೆ. ಸೊ 10 years 20 years ಡಯಾಬಿಟಿಸ್ ಇರುತ್ತೆ. ಈ ಆಟೋನಾಮಿಕ್ ನ್ಯೂರೋಪತಿ ಅಂತ ನಾನು ಹೇಳಿದೆ, ಹಾರ್ಟ್ ಅಟ್ಯಾಕ್ ಆದ್ರೆ ಗೊತ್ತಾಗಲ್ಲ. ಈ ತರ ಇರೋ ಪೇಷಂಟ್ಸ್ ಅಲ್ಲಿ ಏನಾಗುತ್ತೆ, ಅವರು ಸ್ವಲ್ಪ ಇತ್ತು ಅಂದ್ರೆ ಏನಾಗಲ್ಲ, 10 ವರ್ಷದಿಂದ ಶುಗರ್ ಇದೆ, 20 ವರ್ಷದಿಂದ ಶುಗರ್ ಇದೆ, ನಾನು ಆರಾಮಾಗೇ ಇದ್ದೀನಿ, ಓಡಾಡ್ಕೊಂಡೇ ಇದ್ದೀನಿ ಅಂತ ಕೇರ್ಲೆಸ್ ಮಾಡ್ಬಿಡ್ತಾರೆ. ಮೈಲ್ಡ್ ಇರೋ ಸ್ಟೇಜಲ್ಲೇ ಟ್ರೀಟ್ಮೆಂಟ್ ತಗೊಂಡು ಕಂಟ್ರೋಲ್ ಮಾಡ್ಕೊಂಡ್ರೆ ಅವಾಗ ರಿವರ್ಸಿಬಲ್ ಇರುತ್ತೆ. ಒಂದ್ಸತಿ ಆ ಸ್ಟೇಜ್ ದಾಟಿದ ಮೇಲೆ ಕಂಪ್ಲೀಟ್ ಆಗಿ ರಿವರ್ಸ್ ಮಾಡೋದು ಕಷ್ಟ. ಓಕೆ, ಹಾಗಿದ್ರೆ ಇದರಲ್ಲಿ ಫಿಸಿಯೋಥೆರಪಿ ಆ ಥರ ಎಲ್ಲ ಏನು ಮಾಡುವಂತ ಅವಶ್ಯಕತೆ ಇರುತ್ತೆ? ಯಾವಾಗ ಅಂತ ಹೇಳಿದ್ರೆ ನಾನು ಹೇಳ್ದಂಗೆ ನಿಮಗೆ ಫುಟ್ ಡ್ರಾಪ್ ಅಂತ ಆಗುತ್ತೆ ಅಂತ ಹೇಳಿದೆ. ಆಮೇಲೆ ಫೇಶಿಯಲ್ ನರ್ವ್ ವೀಕ್ನೆಸ್ ಆಗುತ್ತೆ ಅಂತ, ಬೆಲ್ಸ್ ಪ್ಯಾಲ್ಸಿ ಅಂತ, ಮೂತಿ ಸೊಟ್ಟ ಹೋಗ್ಬಿಡುತ್ತೆ, ಕಣ್ಣು ಮುಚ್ಚಕ್ಕಾಗಲ್ಲ, ಅಥವಾ ಡಯಾಬಿಟಿಕ್ ಥರ್ಡ್ ನರ್ವ್ ಪ್ಯಾಲ್ಸಿ ಅಂತ ಕರಿತೀವಿ. ಸೊ ಕಣ್ ರೆಪ್ಪೆ ಮುಚ್ಕೊಳ್ಳುತ್ತೆ. ಇಂಥ ಪೇಷಂಟ್ಗಳಲ್ಲಿ ನ್ಯೂರೋಪತಿಯಿಂದ ಈ ತರ ಆಗಿರೋ ಪೇಷಂಟ್ಗಳಲ್ಲಿ ಫಿಸಿಯೋಥೆರಪಿ ಸಹಾಯ ಆಗುತ್ತೆ. ಇನ್ ಜನರಲ್ ಫಿಸಿಯೋಥೆರಪಿ ಅನ್ನೋಕ್ಕಿಂತ ಎಕ್ಸಸೈಸಸ್, ಸೊ ದಿನದಲ್ಲಿ 30 ನಿಮಿಷದಿಂದ 40 ನಿಮಿಷ ವಾಕಿಂಗು, ಅಟ್ಲೀಸ್ಟ್ ವಾರದಲ್ಲಿ 5 ರಿಂದ 6 ದಿನ ವಾಕಿಂಗ್ ಮಾಡೋದ್ರಿಂದ ಆಟೋಮೆಟಿಕಲಿ BP-ನೂ ಕಂಟ್ರೋಲಲ್ಲಿ ಬರುತ್ತೆ, ಶುಗರ್ ಕೂಡ ಕಂಟ್ರೋಲಲ್ಲಿ ಬರುತ್ತೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ಕೂಡ ಕಮ್ಮಿ ಆಗುತ್ತೆ. ಫುಡ್ ಯಾವ ರೀತಿಯಾಗಿ ತಗೋಬೇಕಾಗುತ್ತೆ ಡಾಕ್ಟರ್? ಸೊ ಲೈಫ್ ಸ್ಟೈಲ್ ಫ್ಯಾಕ್ಟರ್ ಅಲ್ಲಿ ನ್ಯೂರೋಪತಿ ರಿಲೇಟೆಡ್ ಅಂತ ಸ್ಪೆಸಿಫಿಕ್ ಫುಡ್ಸ್ ಅಂತ ಏನೂ ಇಲ್ಲ. ಸೊ ನೀವು ಇನ್ ಜನರಲ್ ಡಯಾಬಿಟೀಸ್ನ ಕಂಟ್ರೋಲ್ ಮಾಡಕ್ಕೆ ಏನೇನು ಫುಡ್ ಅಲ್ಲಿ ಏನು ಡಯಟ್ ಮಾಡ್ತಾರೋ ಅದನ್ನ ಮಾಡಿದ್ರೆ ಆಯ್ತು ಅಷ್ಟೇ. ಓಕೆ, ಇದ್ರ ಬಗ್ಗೆ ಬೇರೆ ಏನಾದರೂ ಹೇಳಕ್ ಇಷ್ಟಪಡ್ತೀರಾ ಡಾಕ್ಟರ್? ಸೊ ಡಯಾಬಿಟಿಕ್ ನ್ಯೂರೋಪತಿ ಅನ್ನೋದು ಒನ್ ಆಫ್ ದ ಮೋಸ್ಟ್ ಕಾಮನ್ ಕಾಂಪ್ಲಿಕೇಶನ್ಸ್ ನಾವು ಡಯಾಬಿಟಿಸ್ ಇರೋ ಪೇಷಂಟ್ಸಲ್ಲಿ ನೋಡುತ್ತೀವಿ. ಯೆಟ್ ಇಟ್ ಇಸ್ ಎ ನೆಗ್ಲೆಕ್ಟೆಡ್ ಕಾಂಪ್ಲಿಕೇಶನ್. ಈ ಕಣ್ಣಿಂದ ಏನಾದರೂ ಆಯಿತು ಅಂದರೆ ಇಮಿಡಿಯೇಟಾಗಿ ತೋರಿಸ್ಕೊತಾರೆ, ಇಂಜೆಕ್ಷನ್ ತೊಗೋತಾರೆ, ಡ್ರಾಪ್ಸ್ ತೊಗೋತಾರೆ. ಈ ಪಾದ ಉರಿ ಬಂದರೆ ಅಥವಾ ಜೋಮ್ ಬಂದರೆ, ನಡಿಬೇಕಾದ್ರೆ ಬ್ಯಾಲೆನ್ಸ್ ತಪ್ಪಿದ್ರೆ ನೋಡೋಣ, 1 ತಿಂಗಳು ನೋಡೋಣ, 2 ತಿಂಗಳು ನೋಡೋಣ, 3 ತಿಂಗಳು ನೋಡೋಣ, ಕಂಟಿನ್ಯೂಸ್ ಬರೋ ತನಕ ನೋಡೋಣ ಅಂತ ನೆಗ್ಲೆಕ್ಟ್ ಮಾಡ್ತಾರೆ. ಸೊ ದಯವಿಟ್ಟು ಆ ಥರ ನೆಗ್ಲೆಕ್ಟ್ ಮಾಡಬೇಡಿ. ಡಯಾಬಿಟಿಸ್ ಇತ್ತು ಅಂದರೆ ದಯವಿಟ್ಟು ಚೆಕ್ ಮಾಡಿಸ್ಕೊಳ್ಳಿ. ಮತ್ತು 10 years ಅಥವಾ 20 years ಲಾಂಗ್ ಡಯಾಬಿಟಿಸ್ ಇರೋರು ಸಿಂಪ್ಟಮ್ಸ್ ಇಲ್ಲ ಅಂದರೂ ಕೂಡ ಎವ್ರಿ 1 year 2 years ಒಂದ್ಸತಿ ನಿಮ್ಮ ಡಾಕ್ಟರ್ ಹತ್ರ ನೀವೇ ಕೇಳ್ಬಿಟ್ಟು ನರದ್ದು ಪರೀಕ್ಷೆಗಳು ಮಾಡಿಸ್ಕೊಂಡು ಏನಾದರೂ ಇತ್ತು ಅಂತ ಹೇಳಿದ್ರೆ ಟ್ರೀಟ್ಮೆಂಟ್ ತಗೊಳ್ಳಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಡಯಾಬಿಟಿಕ್ ನ್ಯೂರೋಪತಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನನಗೆ ತಿಳಿಸ್ಕೊಟ್ಟಿದ್ದೀರಾ. ಸೊ ಡಯಾಬಿಟಿಸ್ ಇತ್ತು ಅಂತ ಹೇಳಿದ್ರೆ ಅದು ನರಗಳ ಮೇಲೆ ಕೂಡ ಎಫೆಕ್ಟ್ ಆಗುತ್ತೆ. ಸೊ ಡಯಾಬಿಟಿಸ್ ಅನ್ನುವಂಥದ್ದು ಇಡೀ ಬಾಡಿ ಮೇಲೆ ಯಾವಾಗ ಬೇಕಾದ್ರೂ ಎಫೆಕ್ಟ್ ಆಗ್ಬೋದು. ಸೊ ಅದನ್ನ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕಾಗತ್ತೆ. ಸೊ ನಮ್ಮ ಲೈಫ್ ಸ್ಟೈಲ್, ನೀವು ಹೇಳಿದಂಗೆ ಮೇನ್ ಲೈಫ್ ಸ್ಟೈಲ್ ಆಗಿರ್ಬೋದು, ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತೀವಿ. ಸೊ ಲೈಫ್ ಸ್ಟೈಲ್ ಚೇಂಜಸ್ ವಿಲ್ ಆನ್ಸರ್ ಎವ್ರಿಥಿಂಗ್. ಸೊ ಬಂದ ಮೇಲೆ ನಾವು ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ಳೋದಕ್ಕಿಂತ ಮುಂಚೆ ಅದನ್ನ ತಡೆಗಟ್ಟ ಟೈಪ್ 1 ಡಯಾಬಿಟಿಸ್ ನಮ್ಮ ಕೈಯಲ್ಲಿ ಇರೋದಿಲ್ಲ, ಬಟ್ ಅಟ್ ಲೀಸ್ಟ್ ಲೈಫ್ ಸ್ಟೈಲ್ ಇಂದ ಬರೋ ಡಯಾಬಿಟಿಸ್ ಅದು ಜೆನೆಟಿಕಲಿ ಬರೋದ್ರಿಂದಾಗಿ, ಸೊ ಇಟ್ ವಿಲ್ ನಾಟ್ ಬಿ ಇನ್ ಅವರ್ ಹ್ಯಾಂಡ್ಸ್. ಸೊ ಬಂದ್ಮೇಲೆ ಕಂಟ್ರೋಲ್ ಮಾಡ್ಕೊಂಡು ಇದನ್ನ ಮಾಡ್ಬೋದು. ಈ ಟೈಪ್ 2 ಡಯಾಬಿಟಿಸ್ನ ಎಷ್ಟಾಗುತ್ತೋ ಅಷ್ಟು ಪ್ರಿವೆಂಟ್ ಮಾಡಬೇಕು. ಬಟ್ ಕೆಲವರಿಗೆ ಫ್ಯಾಮಿಲಿ ಹಿಸ್ಟ್ರಿ ಇರೋರಿಗೆ ಎಷ್ಟೇ ಪ್ರಿವೆಂಟ್ ಮಾಡಿದ್ರು ಒಂದು 30 years 40 years 45 years ಆದ್ಮೇಲೆ ಬಂದೇ ಬರ್ತದೆ. ಬಟ್ ಬಂದ್ಮೇಲೂ ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ನಥಿಂಗ್ ವಿಲ್ ಹ್ಯಾಪನ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಮಾಹಿತಿನ ಹಂಚಿಕೊಂಡಿದ್ದಕ್ಕೆ. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಡಯಾಬಿಟಿಸ್ನಿಂದಾಗಿ ಬರುವಂತಹ ನರಕ್ಕೆ ಸಂಬಂಧಿಸಿದಂತಹ ಸಮಸ್ಯೆ ಅಂದರೆ ಡಯಾಬಿಟಿಕ್ ನ್ಯೂರೋಪತಿಯ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಲೈಫ್ ಸ್ಟೈಲನ್ನು ಚೇಂಜಸ್ ಮಾಡ್ಕೊಳ್ಳುವಂಥದ್ದು ತುಂಬಾ ಮುಖ್ಯ ಆಗುತ್ತೆ. ವಯಸ್ಸಾದವರಿಗೆ ಮಾತ್ರ ಈ ಸಮಸ್ಯೆ ಬರುತ್ತೆ ಅಂತಲ್ಲ, ವಯಸ್ಸು ಅಲ್ಲದೇ ಇರೋರಿಗೂ ಅಂದರೆ ಯಂಗ್ಸ್ಟರ್ಸ್ಗೂ ಕೂಡ ಈ ಸಮಸ್ಯೆ ಬರಬಹುದು. ಹಾಗಾಗಿ ಡಾಕ್ಟರೇ ಹೇಳ್ದಂಗೆ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತಂದರೆ ನಮಗೇನೋ ಆರೋಗ್ಯ ಸಮಸ್ಯೆ ಬಂದಾಗ ನಾವು ಆಸ್ಪತ್ರೆಗೆ ಓಡೋ ಬದಲಾಗಿ ಅದು ಬರದೇ ಇರೋ ರೀತಿಯಲ್ಲಿ ನಾವು ತಡೆಗಟ್ಟೋದ್ರಿಂದಾಗಿ ನಮ್ಮ ಹೆಲ್ತ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ್ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.